श्रीगन्धलेपितविभूतिधृताङ्कपादं बिल्वार्चिताक्षतसमर्पितदिव्यपादं हारोज्ज्वलार्पितमनोहरभव्यपादं नित्यं स्मरामि गुरुते वरपूज्यपादं नित्यं स्मरामि गुरुते वरपूज्यपादं। ಪ್ರಪ್ರಥಮವಾಗಿ ಬಸವಾದಿ ಶರಣರನ್ನು ಹಾಗೂ ಈ ಕ್ಷೇತ್ರದ ಗುರು ಪರಂಪರೆಯನ್ನು ಹೊನ್ಮನೆಗಳಲ್ಲಿ ಸ್ಥಾಪಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಚೇತನ ಆ ಚೇತನಕ್ಕೆ ಮಣಿದು ಈ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದಂತಹ ಪರಮಪೂಜ್ಯರ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ಮನಸ ನೆನೆದು ಈ ಗೋಷ್ಠಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಹಾಗೂ ಎಲ್ಲ ಪೂಜ್ಯರುಗಳ ಶ್ರೀಚರಣಗಳಲ್ಲಿ ವಿಶೇಷವಾಗಿ ಈ ಒಂದು ತತ್ವಚಿಂತನಾ ಗೋಷ್ಠಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳ ಅಂತರಾತ್ಮಕ್ಕೆ ಭೂಯೋ ಭೂಯೋ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಕರ್ತವ್ಯವನ್ನು ಯಥಾಶಕ್ತಿ ಯಥಾಮತಿ ನಿರ್ವಹಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಏನು ಅಂದರೆ, ಶಾಸ್ತ್ರ ಸಂಪ್ರದಾಯ ಈಗ ವೇದಿಕೆಯ ಮೇಲೆ ಇರುವಂತಹ ಪರಮಪೂಜ್ಯರನ್ನಾಗಲಿ ಯಾರೂ ಕೂಡ ಸಾಮಾನ್ಯವಾಗಿ ಶಾಸ್ತ್ರ ದೃಷ್ಟಿಯಿಂದ ಹೇಳ್ತೀನಿ, ಅವರ ಹೆಸರನ್ನು ಹಿಡಿದು ಇಂಥವರೇ ಅಂಥವರೇ ಅನ್ನುವಂಥ ಹೇಳುವ ಒಂದು ರೂಢಿ, ಅದು ರೂಢಿಗತವಾಗಿ ಬಂದಿದೆ ಹೊರತು ಹಾಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಪರಮಪೂಜ್ಯರು ಶ್ರೀಚರಣಗಳು ಹೇಳಿದ ಸಾಕು ಅಂತ ನಾನು ಅದರ ಭಾವಿಸ್ತೇನೆ. ಇವತ್ತು ವಿಶೇಷವಾಗಿ ಕೈವಲ್ಯ ಸಾಹಿತ್ಯವನ್ನು ಕುರಿತು ಒಂದು 3-4 ಚಿಂತನಾಗೋಷ್ಠಿಗಳಲ್ಲಿ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ದೊಡ್ಡ ವಿದ್ವಾಂಸರು ಅವರನ್ನು ಆಹ್ವಾನಿಸಿ ಅವರ ಕಡೆಯಿಂದ ಈ ಕೈವಲ್ಯ ಸಾಹಿತ್ಯವನ್ನು ಎಲ್ಲರಿಗೂ ಶ್ರುತಪಡಿಸಬೇಕು ಅನ್ನುವಂತಹ ಪರಮಪೂಜ್ಯರ ಒಂದು ಅಭಿಪ್ರಾಯ ಇತ್ತು. ಹಾಗೆಯೇ ಅವರನ್ನು ನಾನು ಸಂಪರ್ಕ ಮಾಡಿ ಕೇಳಿಕೊಂಡಾಗ ಮೊದಲು ಅವರು ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಕಾರಣಾಂತರದಿಂದ ಈ ಒಂದು ತಿಂಗಳಲ್ಲಿ ನಾನು ಬರೋಕ್ಕೆ ಸಾಧ್ಯವಿಲ್ಲ, ಆದರೆ ಮುಂದಿನ ತಿಂಗಳುಗಳಲ್ಲಿ ನಾನು ಬರುವ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಅವರು ಹೇಳಿದ್ರಿಂದ ಮತ್ತು ಮೊದಲೇ ಕೈವಲ್ಯ ಸಾಹಿತ್ಯವನ್ನು ಕುರಿತು ಇವತ್ತು ಪ್ರಾರಂಭ ಮಾಡಬೇಕು ಅನ್ನುವಂತಹ ಸಂಕಲ್ಪ ಏನಿತ್ತು, ಆ ಕಾರಣದಿಂದಲೂ ಇವತ್ತು ಕೈವಲ್ಯ ಸಾಹಿತ್ಯವನ್ನು ಕುರಿತು ನಾನು ನನ್ನ ಮಿತಿಯಲ್ಲಿ ಹೇಳಬಯಸ್ತೇನೆ. ಏಕೆಂದರೆ ಕೈವಲ್ಯ ಸಾಹಿತ್ಯ ಅಂದ್ರೇನು, ಅದಕ್ಕಿಂತ ಮೊದಲು ಕೈವಲ್ಯ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಕೈವಲ್ಯ ಅಂತ ಅಂದರೆ ಇನ್ನೇನು ಇಲ್ಲ, ಮುಕ್ತಿ ಮೋಕ್ಷ ಅಂತ ಅರ್ಥ. ಏಕೆಂದರೆ ಸಂಸ್ಕೃತ ನಿಘಂಟುಕಾರ ಅಮರಸಿಂಹ ಅಲ್ಲಿ ದೃಢವಾಗಿ ಬರೀತಾನೆ. ಅವನು ಅಲ್ಲಿ ಮುಕ್ತಿ ಕೈವಲ್ಯ ನಿರ್ವಾಣೋ ಶ್ರೇಯೋ ನಿಶ್ರೇಯಸ ಅಮೃತಂ, ಆಮೇಲೆ ಮೋಕ್ಷೋಪವರ್ಗ, ಇಷ್ಟು ಸಮಾನಾಂತರ ಪದಗಳನ್ನು ಅಥವಾ ಪರ್ಯಾಯ ಪದಗಳನ್ನು ಹೇಳ್ತಾನೆ. ಮುಕ್ತಿ ಎಂದರು ಒಂದೇ, ಕೈವಲ್ಯ ಅಂದರು ಒಂದೇ, ನಿಶ್ರೇಯಸ್ಸು ಅಂದರು ಒಂದೇ. ವಿಶೇಷವಾಗಿ ಅಮೃತ ಶಬ್ದವು ಕೂಡ ಮೋಕ್ಷಾರ್ಥದಲ್ಲಿ ಬಳಕೆಯಾಗಿದೆ. ಹಾಗೆ ಮೋಕ್ಷ, ಅಪವರ್ಗ, ಈ ಎಲ್ಲ ಶಬ್ದಗಳು ಮುಕ್ತಿ ಅಥವಾ ಕೈವಲ್ಯ ಅನ್ನುವ ಶಬ್ದದ ಅದು ಬೇರೆ ಬೇರೆ ಪದಗಳು, ಅದಕ್ಕೆ ಸಮಾನಾಂತರ ಪದಗಳು, ಪರ್ಯಾಯ ಪದಗಳು ಅಂತೇಳಿ ಕೋಶಾರ್ಥದಲ್ಲಿ ಹೇಳ್ತಾರೆ. ಹಾಗಾದರೆ ಕೈವಲ್ಯ ಅಂದರೆ ಏನು ಅಂತಂದರೆ, ಕೈವಲ್ಯ ಅಂದರೆ ಕೇವಲಸ್ಯ ಭಾವ ಕೈವಲ್ಯಂ. ಕೇವಲ ಅಂತ, ಕೇವಲ ಅಂದರೆ ಇನ್ನೇನೂ ಇಲ್ಲ, ಏನೂ ಇಲ್ಲದೇ ಇರುವಂತಹ ಒಂದು ನಿಬ್ಬೆರಗಿನ ಸ್ಥಿತಿ ಇದೆಯಲ್ಲ,
ಆ ಸ್ಥಿತಿಗೆ ಕೈವಲ್ಯ ಅಂದರೆ ಮೋಕ್ಷದ ಸ್ಥಿತಿ. ಅದನ್ನು ನಮ್ಮ ಶರಣರು ಬಹಳ ಸುಂದರವಾದಂತಹ ಶಬ್ದವನ್ನು ಬಳಸಿರ್ತಾರೆ. ಅದೊಂದು ದಿವ್ಯವಾದ ಶಿವಾನುಭೂತಿ ಅಂತ ಕರೀತಾರೆ. ಶಿವಾನುಭೂತಿ ಅಂತ ನಮ್ಮ ಶರಣರು ಕರೀತಾರೆ. ಹಾಗಾಗಿ ಆ ಶಿವಾನುಭೂತಿಯನ್ನು ಹೇಗೆ ಜನಸಾಮಾನ್ಯರಿಗೆ ನಾವು ತಲುಪಿಸ್ಬೇಕು ಅಥವಾ ಮೋಕ್ಷದ ಮಾರ್ಗವನ್ನು ಉಪಾಯವನ್ನು ಜನಸಾಮಾನ್ಯರಿಗೆ ನಾವು ತಲುಪಿಸ್ಬೇಕು ಅನ್ನುವಂತಹ ಒಂದು ವಿಶೇಷವಾದ ಚಿಂತನೆ ನಮ್ಮ ಶರಣರಲ್ಲಿ ಬರುತ್ತೆ. ಹಾಗಾಗಿ ಮೊದಲು ವಚನಗಳನ್ನು ಬರೆದರು. ಬಸವಾದಿ ಶರಣರ ವಚನಗಳಲ್ಲಿಯೂ ಕೂಡ ಈ ಕೈವಲ್ಯದ ಅಂತರ್ಗತ ಇದ್ದೇ ಇದೆ. ಆಮೇಲೆ ಬರ್ತಾ ಬರ್ತಾ ಏನು ಮಾಡಿದ್ರು, ಹೌದು ವಚನಗಳು ಗದ್ಯದಲ್ಲೂ ಹೇಳ್ಬೋದು, ಪದ್ಯದಲ್ಲೂ ಹೇಳ್ಬೋದು. ಹಾಗೆ ಆ ವಚನಗಳ ಗದ್ಯ ಭಾಗವನ್ನು ಬಿಟ್ಟು ಪದ್ಯ ಭಾಗವನ್ನು ಹಿಡ್ಕೊಂಡು ಮುಂದೆ ವಚನಕಾರರು ತಾವು ಆ ವಚನಗಳನ್ನು ಹಾಡುಗಬ್ಬವಾಗಿ ಬರೀತಾರೆ. ಅದಕ್ಕಿಂತ ಮುಂಚಿತವಾಗಿ ಸ್ವರವಚನಗಳು ಅಂತೇಳಿ ನಮ್ಮ ಶರಣರಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಅನೇಕ ಮಂದಿ ಶರಣರು ಸ್ವರವಚನಗಳನ್ನು ಬರೆದರೆ ಈ ಸ್ವರವಚನಗಳ ಮಾರ್ಪಾಡು ಅಥವಾ ಮುಂದಿನ ರೂಪಾಂತರವೇನೆ ನಮಗೆ ಕೈವಲ್ಯ ಕೈವಲ್ಯ ಅಂತೇಳಿ ಕರೀತಾರೆ. ಹಾಗಾಗಿ ಕೈವಲ್ಯ ಸಾಹಿತ್ಯ ಅದರ ಉಗಮ ಶರಣರ ವಚನಗಳ ಮೂಲ ಸ್ರೋತ ಅಲ್ಲಿಂದ ಬಂದದ್ದು ಅನ್ನೋದು ಅಂತೂ ಸುಸ್ಪಷ್ಟ. ಅಷ್ಟೇ ಅಲ್ಲ, ಶರಣರ ಮೂಲ ವಚನಗಳನ್ನು ಕೂಡ ನಾವು ಹಾಡಬಹುದು. ಹೇಗೆ ಅಂತಂದ್ರೆ, ಈಗ ಉದಾಹರಣೆಗೆ ಬಸವಣ್ಣನವರ ನೀವು ಯಾವುದೇ ವಚನವನ್ನು ತಗೊಳ್ಳಿ, ಅದು ಹಾಡೋದು ಅದರಲ್ಲಿ ಒಂದು ಲಯ ಇರುತ್ತೆ, ಅದರಲ್ಲಿ ಒಂದು ಆನಂದ ಇರುತ್ತೆ, ಅದೊಂದು ತಾಳ ಇರುತ್ತೆ, ಅದರಲ್ಲಿ ಒಂದು ಸ್ವರ ಇರುತ್ತೆ. ಹೀಗೆ ಸ್ವರ, ಲಯ, ತಾಳ, ಆನಂದ ಇಷ್ಟೆಲ್ಲವೂ ಬಸವಾದಿ ಶರಣರ ವಚನಗಳಲ್ಲಿ ಇರುವುದರಿಂದಲೇ ಆ ವಚನಗಳು ಹಾಡಲು ಕೂಡ ಅನುಕೂಲವಾಯಿತು. ಆದರೆ ವಿಶೇಷವಾಗಿ ಈ ಹಾಡುಗಾರಿಕೆಯನ್ನು ಅಥವಾ ಇದನ್ನೇ ಮುಖ್ಯವಾಗಿಟ್ಟುಕೊಂಡು ಮುಂದೆ ಸ್ವರವಚನಗಳನ್ನು ನಮ್ಮ ಶರಣರು ಬರೀತಾರೆ. ಆ ಸ್ವರವಚನಗಳ ಮಾರ್ಪಾಡೇನೆ ಅಥವಾ ಸ್ವರವಚನಗಳ ಮುಂದುವರಿದ ಭಾಗವೇನೆ ಕೈವಲ್ಯ ಸಾಹಿತ್ಯ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾರೆ. ಯಾಕೆಂದರೆ ರಾಗಾದಿಗಳು ಅಲ್ಲಿ ಬಹಳ ಮುಖ್ಯ. ಎಷ್ಟು ರಾಗಗಳಲ್ಲಿ ನಾವು ನೋಡ್ಬೋದು ಅಂದರೆ ಸುಮಾರು 21 ರಾಗಗಳಲ್ಲಿ ನಮ್ಮ ವಚನಕಾರರು ವಚನಗಳನ್ನು ಅಥವಾ ಕೈವಲ್ಯ ಪದಗಳನ್ನು ಬರೀತಾರೆ. ಯಾಕೆಂತಂದರೆ ಈಗ ಉದಾಹರಣೆಗೆ ನಮ್ಮ ಏನು ನಿಜಗುಣರ ಕೈವಲ್ಯ ಸಾಹಿತ್ಯ ಇದೆಯೋ ಆ ಕೈವಲ್ಯ ಸಾಹಿತ್ಯದಲ್ಲಿ ಸುಮಾರು 23 ರಾಗಗಳು ಬರ್ತವೆ. ಶಂಕರಾಭರಣ, ಶಹಾನ, ಕಲ್ಯಾಣಿ, ಕಾಮೋಧಿ, ಆನಂದ ಭೈರವಿ, ಜಂಗಲ್, ಪೂರ್ವ, ಹೀಗೆ ಬೇಕಾದಷ್ಟು 21 ಶಿವಯೋಗಿ ನಮ್ಮ ನಿಜಗುಣ ಶಿವಯೋಗಿಗಳ ಅವರ ಕೈವಲ್ಯ ಪದಗಳಲ್ಲಿ 21 ರಾಗಗಳು ಬರ್ತವೆ. ಆಮೇಲೆ ಆದಿತಾಳ, ಮಾಟತಾಳ, ರೂಪಕ ತಾಳ ಅನ್ನುವಂತಹ ತಾಳಗಳು ಬರ್ತವೆ, ಛಂದವು ಬದ್ಧವಾಗಿರ್ತವೆ. ಹೀಗೆ ಈ ಕೈವಲ್ಯ ಸಾಹಿತ್ಯ ನಿಜಕ್ಕೂ ಕೂಡ ಜನಸಾಮಾನ್ಯರ ಅವರು ಮುಮುಕ್ಷುಗಳಾಗಬೇಕು. ಎಲ್ಲ ಜನಸಾಮಾನ್ಯರು ಕೂಡ ಮೋಕ್ಷವನ್ನು ಪಡೆಯಬೇಕು. ಯಾಕೆಂದರೆ ಮೋಕ್ಷವನ್ನು ಪಡೆಯುವಂತಹ ಅಧಿಕಾರ ಕೇವಲ ಯಾವುದೋ ಒಂದು ವರ್ಗಕ್ಕಾಗಲಿ ಅಥವಾ ಜ್ಞಾನಿಗಳ ವರ್ಗಕ್ಕಾಗಲಿ ಮಾತ್ರ ಇಲ್ಲ. ಹುಟ್ಟಿದ ಪ್ರತಿಯೊಂದು ಜೀವಜಂತುವು ಕೂಡ ಅಷ್ಟೇ, ಎಲ್ಲರೂ ಕೂಡ ಮೋಕ್ಷ ಮಾರ್ಗದ ಕಡೆ ನಡೆಯಬೇಕು ಅನ್ನುವ ಉದ್ದೇಶದಿಂದಲೇ ನಮ್ಮ ಶರಣರು ಅಥವಾ ಈ ಕೈವಲ್ಯ ಸಾಹಿತ್ಯವನ್ನು ಬರೆದವರು ನಿಜಕ್ಕೂ ಕೂಡ. ಯಾಕೆಂದರೆ ಆ ಕೈವಲ್ಯ ಸಾಹಿತ್ಯದ ಬಗ್ಗೆ ನಮ್ಮ ಏನು ಕುಮಾರ ನಿಜಗುಣರು, ಪಿ ಬಸವಣ್ಣನವರು ಬಹಳ ಕೆಲಸ ಮಾಡಿದ್ದಾರೆ. ಇಡೀ ನಿಜಗುಣರ ಎಲ್ಲ ಸಾಹಿತ್ಯವನ್ನು ಅವರ ಬರೆದಂತಹ ಎಲ್ಲ ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಯಾಕೆಂದರೆ ನಿಜಗುಣ ಶಿವಯೋಗಿಗಳು ಒಟ್ಟು 9-10 ಕೃತಿಗಳನ್ನು ಬರೆದರೆ ಅದರಲ್ಲಿ 6 ಕೃತಿಗಳು ಕನ್ನಡದಲ್ಲಿ ಇವೆ. ಅವು ವಿವಿಧ ಛಂದಸ್ಸಿನಲ್ಲಿವೆ, ವಿವಿಧ ಹಾಡುಗಳಲ್ಲಿವೆ, ವಿವಿಧ ಲಯಗಳಲ್ಲಿವೆ. ಇಂಥ 6 ಕೃತಿಗಳನ್ನು ಕನ್ನಡದ ಷಟ್ಶಾಸ್ತ್ರಗಳು ಅಂತೇಳಿ ಕರೀತಾರೆ. ಅವ್ಯಾವಪ್ಪ ಅಂತಂದರೆ ವಿವೇಕ ಚೂಡಾಮಣಿ, ಆಮೇಲೆ ಪರಮಾನು ಅನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ಪರಮಾರ್ಥ ಪ್ರಕಾಶಿಕೆ, ಕೈವಲ್ಯ ಪದ್ಧತಿ. ಈ 6 ಷಟ್ಶಾಸ್ತ್ರಗಳು ಅಂತೇಳಿ ಲೋಕದಲ್ಲಿ ಬಹಳ ಪ್ರಸಿದ್ಧಿಯಾಗಿವೆ. ಅದರಲ್ಲೂ ಕೂಡ ಅವಧೂತ ಪರಂಪರೆ, ಆರೂಢ ಪರಂಪರೆಯು ನಿಜಗುಣ ಶಿವಯೋಗಿಗಳ ಈ ಷಟ್ಶಾಸ್ತ್ರವನ್ನೇ ಅವರ ದರ್ಶನದ ನೆಲೆಯಾಗಿ ಇಟ್ಟುಕೊಂಡು ಅವರು ಅದನ್ನು ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡೋದು ಎಲ್ಲವನ್ನ ಮಾಡ್ತಾ ಇದ್ದಾರೆ. ಹಾಗೆ 63 ಮಂದಿ ಏನು
ಪುರಾತನರಿದ್ದಾರೋ ಅವರನ್ನ ಕುರಿತು ಕನ್ನಡದಲ್ಲಿ ನಿಜಗುಣ ಶ್ರೀಗಳು ತ್ರಿವಿಧಿಯನ್ನು ಕೂಡ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಸ್ವರೂಪ ಜ್ಞಾನ ಅಂತೇಳಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದಲ್ಲದೆ ಸಂಸ್ಕೃತ ಭಾಷೆಯಲ್ಲೂ ಕೂಡ 2-3 ಗ್ರಂಥಗಳನ್ನು ನಮ್ಮ ನಿಜಗುಣ ಶ್ರೀಗಳು ಬರೆದಿದ್ದಾರೆ. ಅದು ದರ್ಶನ ಸಾರ ಅಂತ ಒಂದು, ಆಮೇಲೆ ಆತ್ಮತರ್ಕ ಅಂತೇಳಿ ಇವೆರಡು ಸಂಸ್ಕೃತದಲ್ಲಿವೆ. ಹೀಗಾಗಿ 6 ಶಾಸ್ತ್ರಗಳ ಜೊತೆಯಲ್ಲಿ 2 ಸಂಸ್ಕೃತದ ಗ್ರಂಥಗಳು ಮತ್ತು 2 ಕನ್ನಡದ ಗ್ರಂಥಗಳು ಸೇರಿ ಒಟ್ಟು 10 ಕೃತಿಗಳನ್ನ ಕೈವಲ್ಯ ಸಾಹಿತ್ಯವನ್ನ ನಮ್ಮ ನಿಜಗುಣರು ಈ ಕನ್ನಡಿಗರಿಗೆ ಅಥವಾ ವಿಶೇಷವಾಗಿ ಮುಮುಕ್ಷಗಳಿಗಾಗಿ ಅವರು ಕೊಟ್ಟಿದ್ದಾರೆ. ಆಮೇಲೆ ಅವರು ಹೇಳ್ತಾರೆ ಒಂದು ಕಡೆ, ಏನು ಈ ಕೈವಲ್ಯ ಸಾಹಿತ್ಯ ಅದರ ವಿಶೇಷತೆ ಏನು? ನೋಡಿ ಹೇಗೆ ಹೇಳ್ತಾರೆ ನೋಡಿ, ಇದು ಮುಮುಕ್ಷಗಳಿಗೆ ತೆರೆದಿಟ್ಟ ದ್ವಾರ, ಸರ್ವ ಜನರ ಕಲ್ಪವೃಕ್ಷ, ಸಾಧು ಸಂತರು ವಿಹರಿಸುವ ವಸಂತೋದ್ಯಾನ, ಶಿವಯೋಗಿಗಳ ವರಸಿದ್ಧಿಯ ಅಂಗಳ, ಬಿಚ್ಚು ಮನಸ್ಸಿನ ಜಿಜ್ಞಾಸುಗಳಿಗೆ ಇದೊಂದು ನಿಜ ಕಾಮಧೇನು, ಪರಮಹಂಸರ ಅಧ್ಯಾತ್ಮಕೋಶ, ಪರತರಾತ್ಮರ ಕೋವಿದರ ಕೈಗನ್ನಡಿ, ಅದೆಲ್ಲದಕ್ಕಿಂತಲೂ ವಿಶೇಷವಾಗಿ ಮುಕ್ತಿ ಸಾಧಕರ ಸುಲಭ ಸೋಪಾನ ಅಂತೇಳಿ ಹೇಳ್ತಾರೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಯಾರು ಮುಕ್ತಿ ಸಾಧಕರಿದ್ದಾರೋ, ಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಅಪೇಕ್ಷೆಗಳಿದ್ದಾರೋ ಅವರಿಗೆ ಕೈವಲ್ಯ ಸಾಹಿತ್ಯದ ಅಧ್ಯಯನ, ಕೈವಲ್ಯ ಸಾಹಿತ್ಯದ ಹಾಡುಗಾರಿಕೆ, ಕೈವಲ್ಯ ಸಾಹಿತ್ಯದೊಳಗಿರುವಂತಹ ದರ್ಶನದಲ್ಲಿ ಅನುಸಂಧಾನ ಇದನ್ನು ಮಾಡಿದರೆ ಸಾಮಾನ್ಯ ಜನರು ಕೂಡ ಮೋಕ್ಷವನ್ನ ಪಡೆಯಬಹುದು. ಹಾಗಾಗಿ ಮುಕ್ತಿ ಸಾಧಕದ ಸುಲಭವಾದ ಸೋಪಾನ ಈ ಕೈವಲ್ಯ ಸಾಹಿತ್ಯ ಅನ್ನುವಂಥ ಮಾತನ್ನ ಅನೇಕ ಪ್ರಾಜ್ಞರು ಇದನ್ನ ಹೇಳ್ತಾ ಇದ್ದಾರೆ. ಇನ್ನು ಈ ಕೈವಲ್ಯ ಸಾಹಿತ್ಯವನ್ನ ನಿಜವಾಗಿ ಕೂಡ ಯಾರೊಬ್ಬ ಮನುಷ್ಯನಾಗಲಿ ಅದರ ಅರ್ಥವನ್ನ ತಿಳಿದು ಅದರ ಸ್ವರ, ಲಯ, ಛಂದಸ್ಸು ಇವುಗಳಿಗೆ ಅನುಗುಣವಾಗಿ ಹಾಡಿದರೆ ಅವನಲ್ಲಿ ಒಂದು ಆತ್ಮಾನುಭೂತಿಯ ಸೌಂದರ್ಯದ ಲಹರಿ ಏಳುತ್ತಂತೆ. ಅಷ್ಟೇ ಅಲ್ಲ, ಇದನ್ನ ಭಜನೆಯ ರೂಪದಲ್ಲಿ ಸಾಮೂಹಿಕವಾಗಿ ಮಾಡಿದರೆ, ಯಾಕೆ ಸಾಮೂಹಿಕವಾಗಿ ಭಜನೆಯನ್ನು ಹಾಕಿದ್ರೆ ಆ ಭಜನೆಯನ್ನು ಮಾಡುವಂತಹ ಪ್ರದೇಶದಲ್ಲಿ ಒಂದು ರೀತಿಯಾದ ಏನು ಧನಾತ್ಮಕ ಆ ಶಕ್ತಿಯ ತರಂಗಗಳಿರ್ತಾವೋ ಆ ತರಂಗಗಳು ಆ ಪ್ರದೇಶವನ್ನೆಲ್ಲ ಆವರಿಸಿ ಅದೊಂದು ಅಧ್ಯಾತ್ಮ ತಾಣ ಅನ್ನುವ ರೀತಿಯಲ್ಲಿ ಈ ಭಜನೆಯನ್ನ ಮಾಡುವ ಕೈವಲ್ಯ ಸಾಹಿತ್ಯದಲ್ಲಿದೆ. ಹಾಗಾಗಿ ವಿಶೇಷವಾಗಿ ಕೈವಲ್ಯ ಸಾಹಿತ್ಯ ಭಜನಾ ಸಾಹಿತ್ಯ ಅಂತಲೇ ಎಲ್ಲರೂ ಕೂಡ ಕರೀತಾರೆ. ಯಾಕೆಂದ್ರೆ ನಾವು ಭಜನೆ ಮಾಡುವಾಗ ಪ್ರಾರಂಭ ಮಾಡ್ತಾರೆ, ಇದು ಬ್ರಹ್ಮಾನಂದ ರಸವು ಅಂತಾರೆ. ಭಜನೆ ಎಂಬುದು ಬ್ರಹ್ಮಾನಂದ ರಸವು ಅಂತಲೇ ಎಲ್ಲರೂ ಕೂಡ ಭಜನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇದೊಂದು ನಿಜವಾಗಿ ಕೂಡ ಕೈವಲ್ಯ ಸಾಹಿತ್ಯ ಶ್ರೇಷ್ಠವಾದ ಸಾಹಿತ್ಯ. ಅಷ್ಟೇ ಅಲ್ಲ, ಒಂದು ವಿಚಾರವನ್ನು ಗಮನಿಸಬೇಕು. ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ನಾವು ಈ ವಿದ್ಯಾರ್ಥಿಯಾಗಿದ್ದಾಗ ಈಗಲೂ ಹಾಗೇನೆ ಏನು ಪ್ರಾರ್ಥನಾ ಪುಸ್ತಕ ಇದೆಯೋ ಅವರ ಪ್ರಾರ್ಥನಾ ಪುಸ್ತಕವನ್ನ ಸಿದ್ಧಗೊಳಿಸುವಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಕೊನೆಯ ಪಕ್ಷ 5-6 ಈ ಅನುಭವ ಗೀತೆಗಳು ಅಥವಾ ಕೈವಲ್ಯ ಸಾಹಿತ್ಯದ ಪದಗಳು ಅವರಿಗೆ ಬರಬೇಕು, ಹೃದ್ಗತವಾಗಬೇಕು, ಕಂಠಸ್ಥವಾಗಬೇಕು, ಅವ್ರು ಕಲಿಬೇಕು ಅನ್ನುವ ಉದ್ದೇಶದಿಂದ ಆ ಪ್ರಾರ್ಥನಾ ಪುಸ್ತಕದಲ್ಲಿ ನಿಜಗುಣ ಶ್ರೀಗಳ ಮುಪ್ಪಿನ ಷಡಕ್ಷರಿ ಇವರ ಇಂಥ ಕೈವಲ್ಯ ಪದಗಳನ್ನ ಹೇಳಿಸ್ತಾ ಇದ್ರು. ಪ್ರಾರ್ಥನೆಯಲ್ಲಿ ಅವರು ಕೂಡ ಹೇಳ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ನಮ್ಮ ಕಾಲದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಅನುಭವಕ್ಕೆ ಬರುತ್ತೆ. ನಾವು ಏನು ಆ ದಾಸೋಹ ಮನೆಯಲ್ಲಿ ನಾವು ದಾಸೋಹವನ್ನು ಬಡಿಸಿ ಆ ಪಂಕ್ತಿ ಕೂಡುವ ತನಕ ಅಲ್ಲಿಯೂ ಕೂಡ ಈ ಕೈವಲ್ಯ ಸಾಹಿತ್ಯ ಪದಗಳನ್ನ ಬುದ್ಧಿಯವರು ಒಳ್ಳೆ ಚೆನ್ನಾಗಿ ಹಾಡುವಂತಹ ವಿದ್ಯಾರ್ಥಿಗಳ ಕಡೆಯಿಂದ ಹೇಳಿಸ್ತಾ ಇದ್ರು. ಅದನ್ನ ಇಡೀ ಊಟ ಪಂಕ್ತಿ ಎಲ್ಲ ಕಡೆ ಕೂಡುವವರು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಏಕಕಂಠದಿಂದ ಹಾಡ್ತಾ ಇದ್ರು. ಅದರ ಉದ್ದೇಶ ಏನು ಪರಮ ಪೂಜ್ಯರು ಅಂದ್ರೆ, ಕೈವಲ್ಯ ಸಾಹಿತ್ಯದ ಕೆಲವು ಪದಗಳಾದರೂ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡುತ್ತಿರುವ ಅಥವಾ ಅಭ್ಯಾಸ ಮಾಡಿ ಹೋಗುವಂತಹ ಎಲ್ಲ ವಿದ್ಯಾರ್ಥಿಗಳ ಕಂಠದಲ್ಲಿ ಅವು ಕಂಠಸ್ಥವಾಗಿರಬೇಕು. ಅದರಿಂದ ಅವರಿಗೆ ಗೊತ್ತಿಲ್ಲದ ಹಾಗೇನೆ ಅವರಲ್ಲೇ ಒಂದು ವಿಶೇಷವಾದಂತಹ ಸಂಸ್ಕಾರ ಬರುತ್ತೆ ಅನ್ನುವ ದೊಡ್ಡ ಉದ್ದೇಶದಿಂದ ಪರಮ ಪೂಜ್ಯರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಲಿಂಗಾರ್ಚನೆಯಲ್ಲಿಯೂ ಕೂಡ ನಿಜವಾಗಿ ಕೂಡ ಪರಮ ಪೂಜ್ಯರ ಲಿಂಗಾನುಸಂಧಾನ ಇದೆಯಲ್ಲ,
ಇದು ಎಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಲಿಂಗಾನುಸಂಧಾನದಲ್ಲಿ ವೈದಿಕ ಪೂಜೆ ಅಂತ ಇರುತ್ತೆ, ವೈದಿಕ ತಾಂತ್ರಿಕ ಪೂಜೆ ಅಂತ ಇರುತ್ತೆ, ತಾಂತ್ರಿಕ ವೈದಿಕ ಪೂಜೆ ಅಂತ ಇರುತ್ತೆ, ಕೇವಲ ತಾಂತ್ರಿಕ ಪೂಜೆ ಅಂತೇಳಿ ಲಿಂಗವನ್ನ ಪೂಜೆ ಮಾಡುವುದರಲ್ಲಿ 4 ವಿಧ. ಅದರಲ್ಲಿ ಪರಮ ಪೂಜ್ಯರು ಮಾಡ್ತಾ ಇದ್ದಂಥ ಏನು ಅರ್ಚನಾ ವಿಧಾನ ಇದೆಯೋ ಇದರಲ್ಲಿ ನಿಜವಾಗಿ ಕೂಡ ವೈದಿಕ ತಾಂತ್ರಿಕ ಪೂಜೆ ಅಂತ. ಯಾಕೆಂದ್ರೆ ಅವರು ಋಗ್ವೇದಾದಿ ವೇದಗಳ ಮಂತ್ರವನ್ನೂ ಹೇಳಲು ಅಷ್ಟೇ ಅಲ್ಲ, ಅರ್ಚನಾ ಸಂದರ್ಭದಲ್ಲಿ ಆನಂದವಾಗಿ ಕೈವಲ್ಯ ಪದಗಳನ್ನು ಕೂಡ ಹೇಳ್ತಾ ಇದ್ರು. ಅದರ ಉದ್ದೇಶ ಇಷ್ಟೇ, ಕೈವಲ್ಯ ಪದಗಳು ಅಥವಾ ಕೈವಲ್ಯ ಸಾಹಿತ್ಯ ಸಾಮಾನ್ಯರಿಗೂ ಬೇಕು, ಯೋಗಿಗಳಿಗೂ ಬೇಕು, ಜ್ಞಾನಿಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕಾದಂತಹ ಅತ್ಯಂತ ನಮಗೆ ಮೋಕ್ಷಕ್ಕೆ ಹತ್ತಿರ ಕರ್ಕೊಂಡು ಹೋಗುವಂತಹ ಒಂದು ಸಾಹಿತ್ಯ ಕನ್ನಡದಲ್ಲಿ ಇದೆ ಅಂದರೆ ಅದು ಕೈವಲ್ಯ ಸಾಹಿತ್ಯ ಅಂತೇಳಿ ಎಲ್ಲರೂ ಕೂಡ ಅದನ್ನು ಒಮ್ಮತವಾಗಿ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಕೈವಲ್ಯ ಸಾಹಿತ್ಯದ ಒಂದು ಪರಂಪರೆಯೇ ಬೆಳೆದು ಬಂದಿದೆ. ಈ ಕೈವಲ್ಯ ಸಾಹಿತ್ಯದ ಆದ್ಯ ಪ್ರವರ್ತಕರೇ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ನಿಜಗುಣ ಶಿವಯೋಗಿಗಳು. ಅವರ ನಂತರ ಮುಂದಿನ ಮುಪ್ಪಿನ ಷಡಕ್ಷರ ಸ್ವಾಮಿಗಳು, ಸರ್ಪಭೂಷಣ ಶಿವಯೋಗಿಗಳು, ಬಾಲಲೀಲಾ ಮಹಂತರು, ಅಷ್ಟೇ ಅಲ್ಲ ಕಡಕೋಳು ಮಡಿವಾಳಪ್ಪನವರು, ಮೈಲಾರ ಶರಣರು, ಕೂಡಲೇಶ್ವರರು, ನಮ್ಮ ದೇವರಾಪಟ್ಟಣ ಶಂಕರಾನಂದರು, ಹಾಗೇನೆ ಇನ್ನ ಹಾಗಲವಾಡಿ ಮುದ್ವೀರ ಸ್ವಾಮಿಗಳು, ಸೋಮೆಕಟ್ಟೆ ಋಷಭೇಂದ್ರ ಸ್ವಾಮಿಗಳು, ಹೊನ್ನುಳಿಕೆ ಗಂಗಾಧರ ಸ್ವಾಮಿಗಳು, ಹೀಗೆ ಕೈವಲ್ಯ ಸಾಹಿತ್ಯದ ಒಂದು ಪರಂಪರೆಯೇ ನಮ್ಮಲ್ಲಿ ಬೆಳೆದಿದೆ. ಆ ಕೈವಲ್ಯ ಸಾಹಿತ್ಯವನ್ನು ಬರೆದವರ ಏನು ಸಾಧಕರಿದ್ದಾರೆ ಅಥವಾ ಅವರಿದ್ದಾರೋ ಅವರ ಬರವಣಿಗೆಯಲ್ಲಿ ಒಂದೊಂದು ಪದಗಳನ್ನು ನಾವು ನಿಜವಾಗೂ ಕೂಡ ಕಲಿತ್ರೆ ನಾವೇ ಧನ್ಯರು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೋಕ್ಷ ಪಡೆಯುವ ಅಧಿಕಾರ ನಾನು ಮೊದಲೇ ಹೇಳಿದ ಹಾಗೆ ಎಲ್ರಿಗೂ ಇದೆ. ಆದರೆ ಮೋಕ್ಷ ಪಡೆಯುವ ಅಧಿಕಾರ ಎಲ್ಲರಿಗೂ ಇರುವಾಗ ಎಲ್ಲರೂ ಕೂಡ ಈ ಕೈವಲ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡೋದ್ರಿಂದ ನಿಜವಾಗಿಯೂ ಕೂಡ ಯಾವುದೇ ಭೇದ ಭಾವವಿಲ್ಲದೇನೆ ಅವರು ಮೋಕ್ಷವನ್ನು ಪಡೆಯಬಹುದು. ಇಂಥ ಮೋಕ್ಷಕ್ಕೆ ನಿಜವಾದ ಅಥವಾ ನೇರವಾದ ಮಾರ್ಗ ಅಂದರೆ ಎಲ್ಲ ಮಾರ್ಗಕ್ಕಿಂತ ಬೇಕಾದಷ್ಟು ಮಾರ್ಗ ಇರ್ಬೋದು. ಜ್ಞಾನ ಮಾರ್ಗ ಇರ್ಬೋದು, ಜ್ಞಾನಕ್ರಿಯಾ ಮಾರ್ಗ ಇರ್ಬೋದು, ಅಥವಾ ಇನ್ಯಾವುದೋ ಏನು ಅಂತರ್ಲಿಂಗ ಏನು ಒಳಗಡೆ ಇರುವಂತಹ ಜ್ಯೋತಿರ್ಲಿಂಗ ಅನುಸಂಧಾನ ಇರ್ಬೋದು, ಅಥವಾ ಶಿವಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಯಾವ್ಯಾವ ಮಾರ್ಗಗಳಿರ್ಬೋದು. ಆ ಎಲ್ಲ ಮಾರ್ಗಗಳಿಂದಲೂ ಕೂಡ ಯದ್ಯಪಿ ನಾವು ಕೈವಲ್ಯವನ್ನ ಅಥವಾ ಮೋಕ್ಷವನ್ನ ಪಡೆಯಲು ಸಾಧ್ಯ ಇದ್ದರೂ ಎಲ್ಲದಕ್ಕಿಂತಲೂ ಸುಲಭವಾಗಿ ಮತ್ತು ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಸಾಹಿತ್ಯ ಒಂದು ಶಕ್ತಿ ಈ ಕೈವಲ್ಯ ಸಾಹಿತ್ಯದಲ್ಲಿದೆ. ಹಾಗಾಗಿ ಕೈವಲ್ಯ ಸಾಹಿತ್ಯದ ಪರಂಪರೆ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಪರಂಪರೆ ಅಂತೇಳಿ ಎಲ್ಲ ಜ್ಞಾನಿಗಳು ಕೂಡ ಅದನ್ನು ಭಾವಿಸ್ತಾರೆ ಮತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಕೈವಲ್ಯ ಸಾಹಿತ್ಯದ ಇಷ್ಟು ಮಾತ್ರ ವಿಶೇಷವಾಗಿ ಕೈವಲ್ಯ ಸಾಹಿತ್ಯವನ್ನೇ ಕುರಿತು ಒಂದು ದೊಡ್ಡ ವಿಚಾರ ಸಂಕೀರ್ಣವನ್ನ ಮಾಡುವಂತಹ ಸಂಕೀರ್ಣವನ್ನ ಮಾಡುವಂತಹ ಬೇಕಾದಷ್ಟು ಪರಿಕರಗಳು ಸಾಹಿತ್ಯದಲ್ಲಿ ಇದ್ದರೂ ಇದನ್ನು ಸೂಕ್ಷ್ಮವಾಗಿ ನಾನು ಪರಿಚಯ ಮಾತ್ರ ಮಾಡಿಕೊಟ್ಟಿದ್ದೇನೆ. ಹಾಗಾಗಿ 1-2 ಕೈವಲ್ಯ ಪದಗಳನ್ನು ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ನಮ್ಮ ನಿಜಗುಣ ಶಿವಯೋಗಿಗಳು, ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ಅವರೇನೇ ಕೈವಲ್ಯ ಸಾಹಿತ್ಯದ ಆದ್ಯ ಪ್ರವರ್ತಕರು. ಆದ್ದರಿಂದ ಅವರ ಒಂದು ಅನುಭವ ಗೀತೆಯನ್ನ ಅಥವಾ ಕೈವಲ್ಯ ಗೀತೆಯನ್ನ ನಾವು ಸ್ಥೂಲವಾಗಿ ಇಲ್ಲಿ ಪರಿಚಯವನ್ನ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಎಲ್ಲರಿಗೂ ಗೊತ್ತು, ಏನು ಶ್ರೀ ಗುರು ವಚನೋಪದೇಶ ಅಂತ ಪದದ ಹೆಸರು. ಏಕೆಂದ್ರೆ ಇದು ಎಲ್ಲಿದೆ ಇದೆ ಅಂದ್ರೆ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಅಂತ ಏನು ಹಾಡಿನ ಕೃತಿ ಇದೆಯಾ, ಹಾಡಿನ ಕೃತಿಯಲ್ಲಿ 4 ಸ್ಥಳಗಳಿವೆ. ಆ 4 ಸ್ಥಳಗಳ ಪೈಕಿ ಮೊದಲನೇ ಸ್ಥಳ ಶಿವಕಾರುಣ್ಯ ಸ್ಥಳ ಅಂತೇಳಿ. ಆ ಶಿವಕಾರುಣ್ಯ ಸ್ಥಳದಲ್ಲಿ ಮೊದಲನೇ ಹಾಡೇನೆ ಮೊದಲನೇ ಕೈವಲ್ಯ ಪದವಿನೇ ಇದು. ಯಾವುದು? ಶ್ರೀ ಗುರು ವಚನೋಪದೇಶ. ಇದು ಎಲ್ಲರಿಗೂ ಗೊತ್ತು. ಹಾಡೋಕೆ ಎಷ್ಟು ಚೆನ್ನಾಗೂ ಇದೆ ಮತ್ತು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಕೇಳಕ್ಕೂ ಅಷ್ಟೇ ಚೆನ್ನಾಗಿದೆ. ನೋಡಿ ಹೇಗಿದೆ: ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಗುತಿ. ಇಲ್ಲಿಂದ ಪ್ರಾರಂಭ ಮಾಡ್ತೇನೆ. ನಿಜವಾಗಿ ಮೋಕ್ಷ ಪಡಿಬೇಕಾದ್ರೆ ಶ್ರೀ ಗುರುವಿನ ಉಪದೇಶ ಬೇಕು. ನಿಜ, ಸಾಮಾನ್ಯ ಗುರುವಲ್ಲ. ಶ್ರೀ ಇದ್ರೆ ಯಾರು ಮೋಕ್ಷ ಸಂಪತ್ತನ್ನು ತಂದು ಕೊಡ್ತಾರೋ
ಅಷ್ಟೇ ಅಲ್ಲ, ಶ್ರೀ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥ ಇದೆ. ಅವನು ಚಿತ್ ಗುರುವಾಗಿರಬೇಕು, ಚಿತ್ ಸ್ವರೂಪನಾಗಿರ್ಬೇಕು, ಸಚ್ಚಿತ್ ಆನಂದ ಸ್ವರೂಪನಾಗಿರ್ಬೇಕು. ಅಷ್ಟೇ ಅಲ್ಲ, ತನ್ನ ಬೆಳಗಿನಿಂದ ಶಿಷ್ಯರ ಹೃದಯವನ್ನು ಬೆಳಗುವಂತಹ ಶಕ್ತಿ ಇರಬೇಕು. ಹೀಗೆಲ್ಲ ಸದ್ಗುರುವಿಗೆ 106 ಲಕ್ಷಣಗಳನ್ನ ನಮ್ಮ ಗುರು ಪರಂಪರೆಯಲ್ಲಿ ಹೇಳ್ತಾರೆ. ಅಂತ ಗುರುವನ್ನ ನಾವು ಶ್ರೀ ಗುರು ಅಂತೇಳಿ, ಆ ಶ್ರೀ ಶಬ್ದ ಶ್ರೀಕಾರ ಇದೆಯಲ್ಲ, ಅದು ಬಹಳ ಅರ್ಥವುಳ್ಳಂಥದ್ದು. ಅಂತ ಶ್ರೀ ಗುರುವಿನ ವಚನೋಪದೇಶ ಅದು ಬಹಳ ಚೆನ್ನಾಗಿದೆ. ಶ್ರೀ ಗುರುವಿನ ವಚನ ಏನು, ಶ್ರೀ ಗುರು ತಾನು ಅದನ್ನ ಮಾಡಿ ತನ್ನ ಅನುಭೂತಿಯೊಳಗೆ ಸೇರಿಸಿಕೊಂಡಿದ್ದಾನೋ ಅಷ್ಟೇ ಅಲ್ಲ, ಅವನು ಹೇಳುವ ಮಾತು ಪ್ರತಿಜ್ಞಾ ರೂಪವಾಗಿರುತ್ತೆ, ಉಪದೇಶ ರೂಪವಾಗಿರುತ್ತೆ. ಹಾಗಾಗಿ ಶ್ರೀ ಗುರುವಿನ ವಚನೋಪದೇಶವನ್ನು ಆಲಿಸಿದಾಗಲಹುದು ನರನಿಗೆ ಮುಕುತಿ ಅಂತ ಹೇಳಿ ಅವರು ಪ್ರಾರಂಭ ಮಾಡಿ ನೋಡಿ. ಹೇಗೆ ಅಂತಂದ್ರೆ, ಈ ಸಾಮಾನ್ಯವಾಗಿ ಹೇಳ್ತಾರೆ, ಈ ಉಪದೇಶದಲ್ಲಿ 21 ಉಪದೇಶಗಳನ್ನ ಈ ಹಾಡಿನಲ್ಲಿ ನಮ್ಮ ನಿಜಗುಣ ಶಿವಗಳು ಕೊಟ್ಟಿದ್ದಾರೆ. 21 ಉಪದೇಶಗಳು. ಆ ಉಪದೇಶಗಳು ಅಂದ ತಕ್ಷಣ ಅವು ಯಾವುವು ಅಂತ ಯಾವುದೋ ವೇದಾಂತದ ವಿಚಾರವಾಗಲಿ, ಯಾವುದೋ ಗಹನವಾದ ವಿಚಾರವಾಗಲಿ ಅಲ್ಲ. ಹೇಗೆ ಮೊದಲು ಅವನು ತನುಮನ ಭಾವಗಳು ಶುದ್ಧವಾಗಬೇಕು, ಹೇಗೆ ಮೋಕ್ಷಕ್ಕೆ ಅಧಿಕಾರಿಯಾಗಬೇಕಾದ್ರೆ ಅವನು ಹೇಗೆ ಸಂಸ್ಕಾರವಂತನಾಗಬೇಕಾದ್ರೆ ಇಹಲೋಕದ ಸಂಹಿತೆಗಳು, ಬದುಕಿನ ನೀತಿಗಳೇನಿವೆ, ಆ ಬದುಕಿನ ನೀತಿಗಳನ್ನು ಅವನು ಪಾಲಿಸಬೇಕು ಅಂತೇಳಿ ಸುಮಾರು 21 ನೀತಿಗಳನ್ನ ಈ 5 ಪದಗಳಲ್ಲಿ ನಮ್ಮ ನಿಜಗುಣ ಶ್ರೀಯೋಗಿಗಳು ಹೇಳ್ತಾರೆ. ನೋಡಿ ಹೇಗೆ. ಮೊದಲನೇದು, ದುರಿತ ಕರ್ಮವನ್ನೊಲ್ಲದೀರು. ಇದು ಬಹಳ ಮುಖ್ಯ. ದುರಿತ ಕರ್ಮ ಅಂದ್ರೆ ಕೆಟ್ಟ ಕರ್ಮವನ್ನ ನೀನು ಯಾವತ್ತೂ ಕೂಡ ಮಾಡಬೇಡ, ಅದಕ್ಕೆ ಮನಸ್ಸು ಕೊಡಬೇಡ ಅಂತ. ಹಾಗೆಯೇ ಎರಡನೇದು, ಪುಣ್ಯವನ್ನೇ ಮಾಡು. ಯಾವಾಗಲೂ ಪುಣ್ಯವನ್ನೇ ಸಂಪಾದನೆ ಮಾಡು. ಪುಣ್ಯ ಅಂದ್ರೆ ಸ್ವರ್ಗ ಪಡೆಯೋಕ್ಕೋಸ್ಕರ ಪುಣ್ಯ ಮಾಡಬೇಡ, ಅಥವಾ ಇಂದ್ರ ಪದವಿಯನ್ನು ಪಡೆಯುವುದಕ್ಕೋಸ್ಕರ ಪುಣ್ಯ ಮಾಡಬೇಡ. ನೀನು ಪುಣ್ಯ ಮಾಡಬೇಕಾದ್ದು ಸಕಲ ಜೀವಾವಳಿಗೆ ಲೇಸನ ಬಯಸುವ ದೃಷ್ಟಿಯಿಂದ ನೀನು ಪುಣ್ಯವನ್ನು ಮಾಡಬೇಕೇ ಹೊರತು ನಿನ್ನ ಬೇರೆ ಬೇರೆ ಅವಸ್ಥೆಗಳನ್ನ, ಬೇರೆ ಬೇರೆ ಪದವಿಗಳನ್ನ ಪಡೆಯುವುದಕ್ಕಾಗಿ ಪುಣ್ಯವನ್ನು ಮಾಡಬೇಡ. ಆದರೆ ಅಂಥ ಪುಣ್ಯ ಬೇಡ, ನಿಜವಾದ ಪುಣ್ಯವನ್ನೇ ಮಾಡು. ಹರನ ಅಡಿಬಿಡಿ, ಇದು ಮೂರನೇದು. ಹರನ ಅಡಿಬಿಡಿ, ಶಿವನ ಪಾದವನ್ನ ಸೇವಿಸು. ಹರ ಅಥವಾ ಹರರೂಪದ ಗುರುವ ಪಾದವನ್ನ ಸೇವೆ ಮಾಡು. ಹರನ ಅಡಿಬಿಡಿ, ಶಾಂತರೊಡನಾಡು. ಯಾರು ಶಾಂತರಿದ್ದಾರೋ, ಪ್ರಶಾಂತ ಸ್ವಭಾವದಲ್ಲಿದ್ದಾರೋ, ಪ್ರಶಾಂತ ಅಂದ್ರೆ ಇಲ್ಲ, ಯಾರು ನಿತ್ಯಾನಂದ ಸುಖದಲ್ಲಿದ್ದಾರೋ, ನಿತ್ಯವೂ ಯಾರು ಅನುಸಂಧಾನಾದಿಗಳನ್ನ ಅಥವಾ ನಿಜವಾದಂತಹ ಶಿವ ಬದುಕನ್ನ ಸಾಗಿಸಿ ಯಾರು ನಿತ್ಯವೂ ಕೂಡ ಆನಂದವನ್ನ ಪಡೀತಾ ಇರ್ತಾರೋ, ಯಾರ ಮನಸ್ಸು ಪ್ರಶಾಂತವಾಗಿರುತ್ತೋ, ನಿರ್ಮಲವಾಗಿರುತ್ತೋ, ಪ್ರಸಾದ ರೂಪವಾಗಿರುತ್ತೋ, ಪರುಷ ಶಕ್ತಿ ಸಂಪನ್ನವಾಗಿರುತ್ತೋ, ಅಂಥವರನ್ನ ಶಾಂತರು ಅಂತ ನಾವು ಕರಿತೇವೆ. ಅಂಥ ಶಾಂತರ ಒಡನಾಡು, ಅವರ ಜೊತೆಯಲ್ಲಿರು, ಸತ್ಸಂಗದಲ್ಲಿರು ಅಂತ 4ನೇದು. ಆಮೇಲೆ ಕರುಣವಿರಲಿ ಜೀವರಳು, ಸಕಲ ಜೀವರಾಶಿಗಳಲ್ಲಿ ಕಾರುಣ್ಯವನ್ನ ಬಸವಣ್ಣವರು ಹೇಳಿದಾಗೆ ತೋರಿಸು. ಆಮೇಲೆ ನೀತಿವಂತನಾಗು. ಪೊರೆದಿದರನು, ಯಾರು ನಿನ್ನನ್ನು ಆಶ್ರಯಿಸಿದ್ದಾರೋ ಅವರನ್ನು ನೀನು ಸಂರಕ್ಷಣೆ ಮಾಡು. ಯಾರು ತಂದೆ ತಾಯಿಗಳಿದ್ದಾರೋ, ವೃದ್ಧರಿದ್ದಾರೋ, ಕೈಲಾದವರಿದ್ದಾರೋ, ಅಥವಾ ಯಾರು ಎಲ್ಲರಿಂದಲೂ ಕೂಡ ನೂಕಲ್ಪಟ್ಟವರಿದ್ದಾರೋ ಅಂಥವರನ್ನ ನೀನು ಅವರ ಸೇವೆ ಮಾಡು, ಅವರನ್ನು ರಕ್ಷಣೆ ಮಾಡು. ಪೊರೆದಿದರನ್ನು ನೀನು ಎಂದು ಬೆಸಸುವ ಶ್ರೀ ಗುರು ವಚನೋಪದೇಶ. ಇದು ಒಂದು ವಚನೋಪದೇಶ. ಆಮೇಲೆ ಹೇಳ್ತಾರೆ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ, ಕುಂದು ಒಳೆಯದಿರು ಕಾಮಾದಿಗಳ ಜಯಿಸು ಎಂದು ಕೈಬಿಡಿದು ಅನುಗ್ರಹಿಸುವ ಶ್ರೀ ಗುರು ವಚನೋಪದೇಶವಾಗಲು ಕೇಳಬೇಕು ಅಂತ ಹೇಳ್ತಾರೆ. ಹಾಗೆ ನೋಡಿ, ನಿಂದಿಸಿ ನುಡಿಯದಿರು ಆರನು, ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಯಾರು ನಿಂದೆ ಮಾಡ್ತಾರೋ, ಆ ನಿಂದೆಯ ವೈಭವದಲ್ಲಿದ್ದಾರೋ ಅವರೇನೇ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸುವ ಇವತ್ತಿನ ಈ ಸಾಮಾಜಿಕ ಕೆಟ್ಟ ವ್ಯವಸ್ಥೆಯಲ್ಲಿ ಹೇಳ್ತಾರೆ, ನಿಂದಿಸಿ ನುಡಿಯದಿರು ಆರನು. ಯಾರನ್ನೂ ನಿಂದಿಸಬೇಡ. ಯಾಕೆ? ನೀನು ಇನ್ನೊಬ್ಬರನ್ನು ನಿಂದಿಸಿದರೆ ಅವರ ಹೃದಯದಲ್ಲಿರುವ ಶಿವನನ್ನೇ ನಿಂದಿಸಿದ ಹಾಗೆ. ಎಲ್ಲರೂ ಶಿವಾಂಶಿಕರೇ ಆದ ಮೇಲೆ, ಎಲ್ಲರೂ ಶಿವ ಸ್ವರೂಪಿಗಳೇ ಆದ ಮೇಲೆ ಇನ್ನೊಬ್ಬರನ್ನ ನಿಂದಿಸಿದಾಗ
ಆಗ ಅವನ ಹೃದಯದಲ್ಲಿರುವಂತಹ ಶಿವನನ್ನೇ ನೀನು ನಿಂದಿಸಿದ ಹಾಗಾಗುತ್ತೆ. ಹಾಗಾಗಿ ಎಚ್ಚರಿಕೆ, ನಿಂದಿಸಿ ನುಡಿಯದಿರಾರನು. ಆಮೇಲೆ ಮನಸ್ಸಿಗೆ ಬಂದಂತೆ ನಡೆಯದಿರು ಇಕದಲ್ಲಿ, ಈ ಲೋಕದಲ್ಲಿ ನಿನಗೆ ಹೇಗೆ ಮನಸ್ಸು ಬರುತ್ತೋ ಹಾಗೆ ನಡಿಬೇಡಪ್ಪ. ಆಮೇಲೆ ಕುಂದು ಒಡೆಯದಿರು, ಯಾವುದಲ್ಲೂ ನೀನು ಕಡಿಮೆ ಆಗಬೇಡ. ಕಾಮಾದಿಗಳ ಜಯಿಸು, ಇದು ಬಹಳ ಮುಖ್ಯ. ಕಾಮಾದಿಗಳಂದ್ರೆ ಆದಿ ಶಬ್ದ ಕಾಮ ಕ್ರೋಧಾದಿಗಳು, ಏನು ನಿನ್ನ ಒಳಗಡೆ ಇರುವಂತಹ ಅಂತಃಶತ್ರುಗಳು ಇರ್ತಾವೋ, ಅರಿಷಡ್ ವರ್ಗಗಳು ಅಂತ ಎಲ್ಲ ಕರೀತಾರೋ, ಅವುಗಳನ್ನ ಜಯಿಸು, ಕಾಮಾದಿಗಳನ್ನ ಜಯಿಸು. ಯಾಕೆ ಕಾಮವನ್ನೇ ಮೊದಲು ಯಾಕೆ ಹೇಳ್ಬೇಕು ಅರಿಷಡ್ ವರ್ಗಗಳ ಪಟ್ಟಿಯಲ್ಲಿ ಅಂದ್ರೆ, ಮುಂದಿನ ಎಲ್ಲ ಶತ್ರುಗಳು ಈ ಕಾಮನನ್ನೇ ಅನುಸರಿಸಿ ಅನುಕರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಕಾಮವನ್ನ ಜಯಿಸಿದರೆ ಮುಂದಿನ ಎಲ್ಲ 5 ಶತ್ರುಗಳನ್ನು ಕೂಡ ಜಯಿಸಿದ ಹಾಗಾಗುತ್ತೆ. ಹಾಗಾಗಿ ಕಾಮಾದಿ ಅರಿಷಡ್ ವರ್ಗಗಳನ್ನ ನೀನು ಜಯಿಸು ಆಮೇಲೆ ಅಂತ ಹೇಳಿ ಈ ಗುರು ಉಪದೇಶವನ್ನು ಮಾಡ್ತಾನೆ. ಆಮೇಲೆ ಮುಂದೆ ಹೇಳ್ತಾರೆ, ಭವಮಾಲೆಗೆ ಎಲಸು, ಆಮೇಲೆ ಪುಸೆಯದಿರು, ಎಡರು ಬಂದು ಕವಿಯಲು ಅಂಜದಿರು, ಸಂಪದದಳು ತವೆ ಮದವಳಿದು ಇರು, ತತ್ವ ಸಂತತಿಯನ್ನು ವಿವರಿಸಿ ನೋಡು ಎಂದು ತಿಳ್ಕುವ ಶ್ರೀ ಗುರು ವಚನ ಉಪದೇಶ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಏನು ಭವಮಾಲೆಗೆ ಅಲಸು, ಹುಟ್ಟು ಸಾವು ಹುಟ್ಟು ಸಾವು, ಕರ್ಮ ಸಿದ್ಧಾಂತವನ್ನ ಇಡೀ ಭಾರತೀಯ ಎಲ್ಲ ಸಿದ್ಧಾಂತಗಳು ಹೋಗ್ತವೆ. ಹಾಗಾಗಿ ಇವು ನಮ್ಮ ಶರಣರು ಕೂಡ ಹೋಗ್ತಾರೆ ಕರ್ಮ ಸಿದ್ಧಾಂತವನ್ನ. ಬಸವಣ್ಣವರೇ ಕೂಡ ತಮ್ಮ ವಚನದಲ್ಲಿ ನಾನು ಜನ್ಮಾಂತರಗಳಲ್ಲಿ ಏನೇನಾಗಿ ಬಂದಿದ್ದೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಕರ್ಮ ಸಿದ್ಧಾಂತದ ಪ್ರಕಾರ ನಮಗೆ ಏನು ಪೂರ್ವ ಜನ್ಮದ ಒಂದು ವಾಸನೆ ಇದ್ದರೆ ಕೂಡ ನಮಗೆ ಪುನರ್ಜನ್ಮ ಮತ್ತೆ ಇರೋದಿಲ್ಲ ಅಷ್ಟೇ. ಹಾಗಾಗಿ ನೀನು ಭವಮಾಲೆಗೆ ಅಲಸು, ಕುಸಿಯದಿರು, ಯಾವತ್ತೂ ಕೂಡ ಸುಳ್ಳು ಹೇಳಬೇಡ. ಏನು ಬಸವಣ್ಣನವರ ಸಪ್ತಸೂತ್ರಗಳಿವೆಯೋ ಅಥವಾ ಬದುಕಿನ ಅವರು ಹೇಳಿರುವಂತಹ 7 ಬದುಕಿನ ಶಿವ ಬದುಕಿನ ಸಂಹಿತೆಗಳಿವೆಯೋ ಅವುಗಳನ್ನ ನೀನು ಕಾಪಾಡು. ಹಾಗಾಗಿ ನೀನು ಕುಸಿಯದಿರು. ಆಮೇಲೆ ಎಡರು ಬಂದು ಕವಿಯಲು ಅಂಜದಿರು. ಎಷ್ಟೇ ಬದುಕಿನಲ್ಲಿ ಆಪತ್ತು ಬರಬಹುದು, ಅಥವಾ ಶಿವನೇ ಪರೀಕ್ಷೆಗೋಸ್ಕರ ಆಪತ್ತನ್ನು ಒಡ್ಡಬಹುದು, ಅಥವಾ ನಾನಾ ರೀತಿಯ ಆಪತ್ತುಗಳು ಬರಬಹುದು. ಅಂತ ಆಪತ್ತುಗಳು ಬಂದಾಗ ನೀನು ತವೆ ಅಳಿಯದಿರು. ನೀವು ಯಾವ ಏನು ನೀನು ಬೇಡ, ಕವಿಯಲು ಅಂಜದಿರು. ಆಮೇಲೆ ಸಂಪದದಳು ತವೆ ಮದ ಅಳಿದು ಇರು. ಇದು ಬಹಳ ಮುಖ್ಯ. ನಿನಗೆ ಸಂಪತ್ತು ಬಂದಾಗ ಸಹಜವಾಗಿ ನಾನು ಅನ್ನೋ ಅಹಂಕಾರ ಬಂದು ಮದವೇರಿ ಮದ್ದಾನಿ ಆಗ್ತೀಯಾ? ಹಾಗಾಗಬೇಡ. ಸಂಪತ್ತು ಬಂದಾಗ ತವೆ ಸಂಪೂರ್ಣವಾಗಿ ನಿನ್ನಲ್ಲಿರುವಂತಹ ನಾನತ್ವವನ್ನು ಮದವನ್ನ ಅಳಿದು ನೀನು ಸಾತ್ವಿಕನಾಗಿ ಇರು. ಸಂಪದದಳು ತವೆ ಮದ ಅಳಿದು ಇರು. ಆಮೇಲೆ ತತ್ವ ಸಂತತಿಯನ್ನು ವಿವರಿಸಿ ನೋಡು. ಏನು ಶರಣರು ಹೇಳಿದಾರೋ 36 ತತ್ವಗಳಿರ್ಬೋದು ಅಥವಾ ಬದುಕಿನ ತತ್ವಗಳಿರ್ಬೋದು, ಅದೆಲ್ಲವನ್ನ ನೀನು ವಿವರಿಸಿ ನೋಡು. ಅವೆಲ್ಲವುಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋ. ಗುರುಪದೇಶದ ಮುಖಾಂತರವೋ ಗುರುವಿನ ಬೋಧೆಯಿಂದಲೋ ಆ ಎಲ್ಲ ತತ್ವವನ್ನ ನೀನು ತಿಳಿ ಅಂತೇಳಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಬಳಸದಿರು ಅದ್ವೈತವನ್ನು ಬಾಹ್ಯದಳು. ಈ ಎಲ್ಲ ಶರಣರು ಇದನ್ನೇ ಮಾತು ಹೇಳಿದ್ರು. ಬಳಸದಿರು ಅದ್ವೈತವನ್ನು ಬಾಹ್ಯದಳು. ಬಾಹ್ಯದಲ್ಲಿ ನಿನ್ನ ಬಾಹ್ಯ ವ್ಯವಹಾರದಲ್ಲಿ, ನಿತ್ಯ ವ್ಯವಹಾರದಲ್ಲಿ, ಪ್ರಾಪಂಚಿಕ ವ್ಯವಹಾರದಲ್ಲಿ ಅದ್ವೈತವನ್ನು ಬಳಸದಿರು. ವಾಗದ್ವೈತ ನಿರಸನ ಸ್ಥಳ ಅಂತೇಳಿ 101 ಸ್ಥಳದಲ್ಲಿ ನಮ್ಮಲ್ಲಿ ವಾಗದ್ವೈತ ನಿರಸನ ಅಂತಲೇ ಒಂದು ಸ್ಥಳವೂ ಇದೆ. ಏನು ಹಾಗಂದ್ರೆ ಬಾಹ್ಯದಳು ನಿನ್ನ ಲೋಕದ ವ್ಯವಹಾರದಲ್ಲಿ ನೀನು ಅದ್ವೈತ ಹೇಳ್ಬೇಡ. ಹಾಗೆ ಹೇಳಿದ್ರೆ ಏನಾಗುತ್ತೆ? ಆನೆಯೂ ಒಂದೇ, ನಾನು ಒಂದೇ. ಆನೆಯ ಅಂತರದ ಒಳಗಡೆ ಇರುವಂತಹ ಆತ್ಮವು ಒಂದೇ, ನನ್ನೊಳಗಡೆ ಇರುವಂತಹ ಆತ್ಮನು ಒಂದೇ ಅಂತೇಳಿ ಎಷ್ಟೇ ಬೇಡಪ್ಪ ಎದುರಿಗೆ ಬರಬೇಡ ಅಂತೇಳಿ ಮಾವಟಿಗೆ ಹೇಳಿದ್ರು, ಆ ಆನೆಯ ಎದುರಿಗೆ ಹೋಗಿ ಅದರ ತುಳಿತಕ್ಕೆ ಒಳಗಾದಂತಹ ವ್ಯಕ್ತಿಯ ಸ್ಥಿತಿ ಆಗುತ್ತೆ ಯಾವಾಗ ಹೊರಗಿನ ಅದ್ವೈತವನ್ನ ವ್ಯವಹಾರದಲ್ಲಿ ಬರೀ ವಾಗದ್ವೈತವನ್ನ ಬಳಸಿದರೆ. ಹಾಗೆ ಮಾಡಬೇಡ ನೀನು. ಬಳಸದಿರೋ ಅದ್ವೈತವನ್ನು ಬಾಹ್ಯದಳು. ಆಮೇಲೆ ನಿನ್ನೊಳಗೆ ಏಕೋಭಾವನೆಯನ್ನು ಒಳಗೊಡು. ಇದು ಬಹಳ ಮುಖ್ಯ. ಯಾಕೆಂದ್ರೆ ನಿನ್ನೊಳಗೆ ಏಕೋಭಾವ ಇರಬೇಕು. ಅಂದ್ರೆ ನಿಜವಾಗಿ ಕೂಡ ನಿಷ್ಠೆ ಇರಬೇಕು. ಬರೀ ಶ್ರದ್ಧೆ ಇದ್ರೆ ಸಾಲದು. ಆ ಶ್ರದ್ಧೆ ನಿಷ್ಠೆಯಾಗಬೇಕು, ಅವಧಾನ ಇರಬೇಕು. ಎಲ್ಲ ಏನು 6 ವಿಧವಾದಂತಹ ಭಕ್ತಿ ಇದೆಯೋ ಆ ಎಲ್ಲ ಭಕ್ತಿಯಿಂದ ನೀನು ಏನು ಮಾಡಬೇಕು ಹಾಗೆ ಅಂತಂದ್ರೆ ನಿನ್ನೊಳಗೆ ಏಕೋಭಾವನೆಯನ್ನ ಒಳಗೂಡು. ಒಳಗಿರುವಂತಹ ಜೀವಾತ್ಮ ಪರಮಾತ್ಮ ಇಬ್ಬರು ಒಂದು
ನಾನು ನೀನು ಎಂಬುದು ಭೇದವಿಲ್ಲ ಅನ್ನುವಂಥ ರೀತಿಯಲ್ಲಿ ನೀನು ಏಕೋಭಾವನೆಯೊಳಗೂಡು. ಆಮೇಲೆ ತಿಳಿದು ಸಮಯ ನಿಷ್ಠೆಗಲಿ, ಸಮಯವನ್ನು ತಿಳಿದು, ಸಮಯ ಅಂದ್ರೆ ಧರ್ಮ, ಶರಣ ಧರ್ಮ ಏನಿದೆ ಅದನ್ನು ನಿಷ್ಠೆಯಿಂದ ನೀನು ಕಲಿ. ಯಾಕೆಂದ್ರೆ ಶರಣ ಧರ್ಮದಲ್ಲಿರುವಂತಹ ಅಷ್ಟಾವರಣಗಳಿರ್ಬೋದು, ಪಂಚಾಚಾರಗಳಿರ್ಬೋದು, ಷಟ್ಸ್ಥಲಗಳಿರ್ಬೋದು, ಅಥವಾ ಇನ್ನೇನು ಜ್ಞಾನಕ್ರಿಯಾ ಸಮಸಮುಚ್ಚಯ ಸಿದ್ಧಾಂತ ಇರ್ಬೋದು, ಈ ಎಲ್ಲವನ್ನು ನೀನು ನಿಷ್ಠೆಯಿಂದ ತಿಳಿದುಕೋ, ಗುರುಮುಖಿಯನ್ನು ತಿಳಿದುಕೋ. ಆಮೇಲೆ ವೇದ ವಿಧ ಭಕ್ತಿಗಳನ್ನು ಅಗಲದಿರು. ವೇದ ವಿಧ ಅಂದ್ರೆ ವೇದದಲ್ಲಿ ಹೇಳಿರುವಂತಹ ಭಕ್ತಿಗಳನ್ನ ಅಗಲಬೇಡ, ಬಿಡಬೇಡ ಅಂತಲ್ಲ. ವೇದದಲ್ಲಿ ಹೇಳಿರುವಂತಲ್ಲ, ವೇದ ಶಬ್ದಕ್ಕೆ ತಿಳಿದುಕೋ ಅಂತ ಆ ಶಬ್ದಕ್ಕೆ ಸಂಸ್ಕೃತ ಅರ್ಥ. ತ್ವಂ ವೇದ, ನೀನು ತಿಳಿ. ಏನ್ ತಿಳಿಬೇಕು? ನವವಿಧ ಭಕ್ತಿಯನ್ನ ಶರಣರು ಏನ್ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೋ. ಇನ್ನು ಋಗ್ವೇದ, ಯಜುರ್ವೇದ, ಸಾಮವೇದಾದಿಗಳಲ್ಲಿ ಹೇಳಿರುವ ಭಕ್ತಿಯನ್ನ ತಿಳಿ ಅಂತಲ್ಲ. ವೇದ ಅಂದ್ರೆ ಚೆನ್ನಾಗಿ ತಿಳಿಬೇಕು. ಏನಂತ ತಿಳಿಬೇಕು? ನವವಿಧ ಭಕ್ತಿಯನ್ನ. ಗೊತ್ತು ನಮಗೆ ನವವಿಧ ಭಕ್ತಿಗಳು ಯಾವ್ಯಾವು? ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ಆಮೇಲೆ ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅನ್ನುವಂತಹ ಏನು ಭಕ್ತ ಮಾರ್ಗ ಕ್ರಿಯಾಸ್ಥಳದಲ್ಲಿ ಭಕ್ತನ ನವವಿಧ ಭಕ್ತಿಗಳನ್ನ ಶರಣರು ಹೇಳಿದಾರೋ ಅದನ್ನ ನೀನು ವೇದ ಚೆನ್ನಾಗಿ ಗುರುಮುಖಿಯನ್ನು ತಿಳಿದು ಆಚರಣೆಗೆ ತಗೊಂಬ ಅಂತೇಳಿ ವೇದ ವಿಧ ಭಕ್ತಿಗಳನ್ನು ಅಗಲದೇ ಇರು ಎಂದು ಸುಲಭ ಶ್ರೀ ಗುರುವಚನೋಪದೇಶ. ಆಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ, ಬಹಳ ಮುಖ್ಯವಾಗಿರುತ್ತೆ. ಆರು ನಾನೆಂದ ವಿಚಾರಿಸು, ವಿಷಯ ಸಂಸಾರವಿದನು ಕನಸು ಎಂದು ಅರಿ, ದ್ವಾರಮಗ್ಗನ ಶಂಭುಲಿಂಗನನ್ನು ಒಲಿಸಿ ಗಂಭೀರ ಸುಖದಳು ಇರು ಅಂತ ಕೊನೆಯ ಉಪದೇಶವನ್ನು ಕೊಟ್ಟರು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಆರು ನಾನೆಂದು ವಿಚಾರಿಸು. ನಮ್ಮ ಪರಮ ಪೂಜ್ಯರು ಯಾವಾಗಲೂ ಕೂಡ ನಮ್ಮ ಪ್ರಾರ್ಥನಾ ಸಮಯದಲ್ಲಿ ನಮ್ಮ ಪೂಜ್ಯರು ಹೇಳರು ಏನಂದ್ರೆ, ಮನುಷ್ಯನ ಬದುಕು ಸಾರ್ಥಕವಾಗಬೇಕಾದರೆ ಇದೇ ಪದಗಳನ್ನು ಬಳಸಬೇಕು. ಮನುಷ್ಯನ ಬದುಕು ಸಾರ್ಥಕವಾಗಬೇಕಾದರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ಹೋಗುವುದಾದರೂ ಎಲ್ಲಿಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು. ಆಗ ಅವನ ಬದುಕು ಸಾರ್ಥಕವಾಗುತ್ತೆ ಅಂತೇಳಿ ನಾವು ಸಣ್ಣ ಹುಡುಗರಿಗೆ ಪ್ರಾರ್ಥನೆಯಲ್ಲಿ ಕೂತಾಗ ನಮ್ಮ ಪರಮ ಪೂಜ್ಯರು ಹೇಳ್ತಾ ಇದ್ರು. ಅದು ಆರು ನಾನೆಂದು ವಿಚಾರಿಸು. ನಾನು ಯಾರು? ಕೋಹಂ, ಸಂಸ್ಕೃತದಲ್ಲಿ ಅದನ್ನು ಹೇಳ್ತಾರೆ. ಕೋಹಂ, ಯಾರು ನಾನು? ಆಗ ಅದಕ್ಕೆ ಉತ್ತರವನ್ನು ಕಂಡ್ಕೋಬೇಕು ಸಾಧನೆಯಿಂದ. ಬಹಳ ಸಾಧನೆ ಮಾಡಿ ಸೋಹಂ ಅಂತ ಉತ್ತರವನ್ನು ಕಂಡ್ಕೋಬೇಕು. ಪ್ರಶ್ನೆ ಕೋಹಂ, ಯಾರು ನಾನು? ಸೋಹಂ, ಅವನೇ ನಾನು, ಆ ಶಿವನೇ ನಾನು. ಯಾಕೆಂದ್ರೆ ಶಿವನ ಅಂಶಭೂತನೇ ನಾನು. ನಾನಾ ವ್ಯಪದೇಶ ಅಂಶಭೂತ ಅಂತ ಹೇಳ್ತಾರೆ. ಶಿವಾಂಶಿಕನೇ ನಾನು. ಶಿವನಿಗೂ ನನಗೂ ಭೇದವಿಲ್ಲ, ಭೇದ ಇದೆ ವ್ಯವಹಾರದಲ್ಲಿ. ಯಾಕೆ? ಆವರಣವು ನನ್ನನ್ನು ಆವರಿಸಿರೋದ್ರಿಂದ, ಮಲತ್ರಯಗಳು ನನ್ನನ್ನು ಆವರಣ ತುಂಬಿರೋದ್ರಿಂದ ನನಗೂ ಶಿವನಿಗೂ ವ್ಯವಹಾರ ಅಥವಾ ಸಾಧನೆಯ ಅವಸ್ಥೆಯಲ್ಲಿ ಭೇದ ಕಂಡರೂ ಕೊನೆಯಲ್ಲಿ ಸಿದ್ಧಿಯ ಅವಸ್ಥೆಯಲ್ಲಿ ಶಿವನೇ ನಾನು, ನಾನೇ ಶಿವ ಅನ್ನುವಂತಹ ಏಕಭಾವ ಅಲ್ಲಿ ಬರುತ್ತೆ. ಹಾಗಾಗಿ ಮೊದಲು ಕೋಹಂ ಅಂತ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಉತ್ತರವನ್ನು ಕಂಡ್ಕೊ ಸೋಹಂ. ಅದನ್ನೇ ನಾನು ಯಾರು, ಆರು ನಾನೆಂದು ವಿಚಾರಿಸು, ಎಲ್ಲಿಂದ ಬಂದೆ, ಹೋಗದಾದ್ರೂ ಎಲ್ಲಿಗೆ. ಇಡೀ ಈ ಮೂರು ಪ್ರಶ್ನೆಯಲ್ಲಿ ಇಡೀ ಶರಣ ಧರ್ಮವಲ್ಲ, ಅಷ್ಟೇ ಅಲ್ಲ, ಇಡೀ ವೇದಾಂತವೆಲ್ಲ ಅಡಗಿದೆ. ನಾನು ಯಾರು, ಎಲ್ಲಿಂದ ಬಂದೆ, ಮತ್ತೆ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನೀನು ವಿಚಾರ ಮಾಡು ಅಂತೇಳಿ ಹೇಳ್ತಾರೆ. ಯಾಕೆಂದ್ರೆ ಅದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಸಿದ್ಧಲಿಂಗೇಶ್ವರ ಹೇಳ್ತಾರೆ ಒಂದ್ ಕಡೆ, ಏನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಏನು? ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ, ನಾನು ನೀನು ಎಂಬ ಉಭಯವು ಅಳಿದರೆ ನೀನೇ ಅಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ, ಆಮೇಲೆ ನಾನು ನೀನು ಎಂಬ ಉಭಯ ಭಾವ ಅಳಿದರೆ ನೀನೇ ಅಯ್ಯ. ನಾನು ಎನ್ನುವುದು ಹೋದರೆ ಆಗ ನೀನೇ ಆಗ್ತೀಯ. ಯಾಕೆಂದ್ರೆ ನಾನು ಅನ್ನುವುದೇ ಇವತ್ತು ಜಗತ್ತನ್ನೆಲ್ಲ ಆವರಿಸ್ಬಿಟ್ಟಿದೆ. ಅಷ್ಟೇ ಅಲ್ಲ, ನಾನು ಅನ್ನೋ ಒಂದು ಉತ್ತಮ ಪ್ರಿಯ ಸರ್ವನಾಮ ಪದಕ್ಕೆ ನಾನು ಅಂತ ಸಪ್ತ ವಿಭಕ್ತಿಗಳನ್ನ ಹಚ್ಚಿ ಅದರೊಳಗೆ ತೊಡರಾಗ್ಬಿಟ್ಟಿವಿ ನಾವು. ನಾನು, ಆಮೇಲೆ ನಾನು ಇದೆಲ್ಲ ಮಾಡಿದ್ದು, ಆಮೇಲೆ ನನ್ನನ್ನ ಎಲ್ಲ ಹೊಗಳಬೇಕು, ನನ್ನಿಂದಲೇ ಕಣೆಯ ಇದೆಲ್ಲ ಆದ್ದು, ನನಗೇ ಬೇಕು ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತು ಕೂಡ, ನನ್ನ ದಸೆಯಿಂದಲೇ ಇವರೆಲ್ಲ ಬದುಕಿರೋದು, ಹಾಗೆ ಇದೆಲ್ಲ ನನ್ನವೇ, ಆಮೇಲೆ ಇದೆಲ್ಲವೂ ನನ್ನಲ್ಲೇ ಇದೆ
ಅನ್ನುವಂಥ ಸಪ್ತ ವಿಭಕ್ತಿಗಳನ್ನ ಹಚ್ಕೊಂಡು ಮನುಷ್ಯ ನಾನು ಅನ್ನುವ ಒಂದು ದೊಡ್ಡ ಬಲೆಯೊಳಗೆ ಸಿಕ್ಕಿದ್ದಾನೆ. ಅದನ್ನು ವಿಚಾರ ಮಾಡು. ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ. ನಾನು ನೀನು ಎಂಬ ಉಭಯ ಭಾವ ಅಳಿದರೆ ಎಷ್ಟು ಚೆನ್ನಾಗಿ ನಮ್ಮ ತೋಂಟದ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಆಗ ನೀನೇ ಕಣಯ್ಯ. ಈ ಎರಡರ ಭೇದ ಎಲ್ಲಿಯದೋ ಮಹಾಲಿಂಗ ಉಳಿಸುವ ಸಿದ್ದೇಶ್ವರ ಪ್ರಭುವೆ ಅಂತೇಳಿ ನಮ್ಮ ಸಿದ್ಧಲಿಂಗೇಶ್ವರರು ನಾನು ಯಾರು ನಾನು ಅನ್ನೋಕ್ಕೆ ಉತ್ತರವನ್ನು ಕೊಟ್ಟಿದೆ. ಹಾಗೆ ಬೇಕಾದಷ್ಟು ಜನ ಶರಣರು ಹೇಳ್ತಾರೆ. ಹೇಗೆ ಎಷ್ಟು ಚೆನ್ನಾಗಿ ನೋಡಿ, ಅಹಂ ಮಮತ್ವಂಚ ಭವಸ್ಯ ಬೀಜಂ ನಾಹಂ ಮಮತ್ವಂ ಭವ ಬೀಜ ನಾಶಂ ಬೀಜೇ ಪ್ರಣಷ್ಟೇ ಕುತಯೇವ ಜನ್ಮ ಯಾಕೆ ನಿರಿಂದನೋ ಒಂದು ಉಪೈತಿ ಶಾಂತಿ. ಇಷ್ಟು ನಾನು ನೀನು ನಾನು ನನ್ನಲ್ಲೇ ಪ್ರಪಂಚ ಲಗಿದೀಪ. ಅಹಂ ಮಮತ್ವಂಚ ಭವಸ್ಯ ಬೀಜಂ, ನಾನು ನನ್ನದು ಅನ್ನೋದೇ ಭವದ ಬೀಜ. ನಾನು ನನ್ನದು ಅನ್ನೋನು ಯಾರಲ್ಲಿ ಇರುತ್ತೋ ಆಗ ನಿಜವಾಗಿ ಕೂಡ ಅವನು ಮಾಡುವಂಥ ಕರ್ಮದ ಫಲವಾಗಿ ಹುಟ್ಟೋದು ಸಾಯೋದು ಸಾಯೋದು ಹುಟ್ಟೋದು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರ್ತಾ ಎಲ್ಲೋ ಗುರು ಕಾರುಣ್ಯದ ವಶದಿಂದ ಅಥವಾ ಅವನು ಮಾಡಿದ ಪಾಪದ ಪಂಜರವೆಲ್ಲ ಕ್ಷೀಣವಾಗಿ ಕದಾಚಿತ್ ಅವನಿಗೆ ಮಾನುಷ ಜನ್ಮ ಪ್ರಾಪ್ತವಾದೀತೋ ಏನೋ. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ 84 ಲಕ್ಷ ಇದರಲ್ಲಿ ಸುತ್ತಿ ಬಳಲಿ ಬರೋಕ್ಕೆ ಇದೇ ಕಾರಣ. ನಾನು ನನ್ನದೇ ಕಾರಣ ಹೊರತು ಇದರೊಳಗಡೆ ಎಲ್ಲವೂ ಅಡಗಿದೆ. ಹಾಗಾಗಿ ಎಷ್ಟು ಚೆನ್ನಾಗಿ ಅಹಂ ಮಮತ್ವಂಚ ಭವಸ್ಯ ಬೀಜಂ, ಅದಕ್ಕೆ ಬದಲಾಗಿ ನಾಹಂ ಮಮತ್ವಂ ಭವಬೀಜ ನಾಶಂ. ನಾನಲ್ಲ ನನ್ನದಲ್ಲ ಅಂದ್ಬಿಟ್ರೆ ಭವ ಬೀಜ ನಾಶವಂತೆ. ನಾನು ನನ್ನದು ಅಂತ ಇಟ್ಕೊಂಡ್ರೆ ಅದು ಭವಕ್ಕೆ ಕಾರಣ. ಬೀಜ ಅಂದರೆ ಮೂಲ ಕಾರಣ, ಅದು ಕಾರಣವಾಗುತ್ತೆ. ಹಾಗೆ ಬೀಜೇ ಪ್ರಣಷ್ಟೇ ಕುತಯೇವ ಜನ್ಮ. ಬೀಜ ಹುರಿದ ಬೀಜ ಭೂಮಿಯಲ್ಲಿ ಬಿತ್ತಿದ್ರೆ ಅದು ಎಲ್ಲಿ ಮೊಳೆಯುತ್ತೆ? ಹಾಗೆ ಆ ಬೀಜದಲ್ಲಿರುವಂತಹ ಚೈತನ್ಯ ಶಕ್ತಿ ಅದೇನಾದರೂ ನಷ್ಟವಾಗಿ ಹೋದರೆ ಮತ್ತೆ ಜನ್ಮ ಅನ್ನೋದೇ ಅಥವಾ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬರುವ ಆ ಭವದ ಗೋಜು ಇರೋದಿಲ್ಲ. ಯಾಕೆ? ನಿರಿಂದನೋ ಒಂದು ರೂಪಾಯಿ ಶಾಂತಿ. ಈಗ ಬೆಂಕಿ ಇದೆಯಪ್ಪ, ಉರಿಯುವ ಬೆಂಕಿಗೆ ನೀನು ಎಷ್ಟೇ ಕಟ್ಟಿಗೆಯನ್ನ ಸೌದೆಯನ್ನ ಹಾಕೋ ಅದಿನ್ನೂ ಕೂಡ ಜ್ವಾಜ್ವಲ್ಯಮಾನವಾಗಿ ಉರಿತಾರೆ, ಹೆಚ್ಚೆಚ್ಚು ಪ್ರಕಾರ ಉರಿತೆ. ಆದರೆ ಎಲ್ಲ ಉರಿದು ಬಿಟ್ಟು ತಣ್ಣಗಾಗಿ ಬರೀ ಬೂದಿ ಇರುತ್ತೆ. ಆ ಬೂದಿ ಮೇಲೆ ನೀನು ಎಷ್ಟೇ ಒಣ ಕಟ್ಟಿಗೆಯನ್ನ ಹಾಕಿದ್ರು ಕೂಡ ಅದು ಹತ್ಕೊಳ್ಳೋದು. ಹಾಗೆ ನಾನು ನನ್ನದೇನದೆ ಸಕಲ ಲೋಕಕ್ಕೂ ಕಾರಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇನ್ನೊಂದು ಹೇಳ್ತಾರೆ, ನಾಹಂ ಲೋಕೋ ನ ಲೋಕಾಹಂ. ಹಾಗೋಸ್ಕರ ಲೋಕನಿಂದ ಕುತೋಮಮ, ನಾನು ಲೋಕವಲ್ಲ, ಲೋಕವೂ ನಾನಲ್ಲ. ನಾನು ಲೋಕವಲ್ಲ, ಲೋಕವು ನಾನು ಅಲ್ಲ. ಹೀಗಿರುವಾಗ ನನಗೆ ಕುತೋ ನಿಂದ ಆ ಸ್ತುತಿ ನಿಂದೆಗಳು ನನಗೆಲ್ಲ ಅನ್ವಯಿಸ್ತವೆ. ಯಾಕೆ? ನಾನು ತಾವರೆ ಎಲೆ ಹರಿಯ ಮೇಲಿನ ಹರಿ ಅಂತ ನಿರ್ಲಿಪ್ತನಾಗಿದ್ದೇನೆ. ಆ ನಿರ್ಲಿಪ್ತತೆ ನಿರಂಜನತೆ ನನ್ನಲ್ಲಿ ಇರೋದ್ರಿಂದ ನಾನು ಲೋಕವೂ ಅಲ್ಲ, ಲೋಕವು ನಾನು ಅಲ್ಲ. ಹೀಗಿರುವಾಗ ಕುತೋ ಲೋಕನಿಂದ ಕುತೋ ಮಮ, ನನಗೆಲ್ಲ ಲೋಕದ ನಿಂದೆಯಾಗಲಿ ಲೋಕದ ಸ್ತುತಿಯಾಗಲಿ ಯಾವುದೂ ಇಲ್ಲ ಅಂತೇಳಿ ಈತ ನಿಶ್ಚಯವದ್ ಭಾವ ಅವನೇನೇ ಬ್ರಹ್ಮಜ್ಞಾನಿತು. ಸಾಕು, ಇನ್ನೊಂದು ಸಾಕು ಒಂದೇ ನೋಡ್ಕೊಂಡ್ಬಂದಿದ್ದೀನಿ. ಮುದೆ ಇನ್ನೊಂದು ಇದಕ್ಕೆ ಅಲ್ಲ, ಈ ಮುಪ್ಪಿ ಷಡಾಕ್ಷರ ಒಂದು ಹೇಳಿ ಬರ್ತಾನೆ ಅಷ್ಟಲ್ಲ, 5 ನಿಮಿಷ ಆಯ್ತಲ್ಲಪ್ಪ ನನ್ನ ಟೈಮು. ಇದಾದೇ ಗೊತ್ತು. ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದು. ಹುಟ್ಟು ತೇನು ತರಲು ಇಲ್ಲ, ಬಿಟ್ಟು ತೇನು ಬೈಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯ್ತು ದೇಹವು. ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟೆ, ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು. ಹೊನ್ನು ಹೆಣ್ಣು ಮಣ್ಣು ಮೂರು ತನ್ನೊಳಿದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲಿಲ್ಲವು. ಇದು ಬಹಳ ಮುಖ್ಯ. ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವನ್ನು ಅರಿಯಲಿಲ್ಲ, ಮಣ್ಣು ಪಾಲದಾದ ಮೇಲೆ ಯಾರಿಗಾಯಿತು. 10-8 ಲಕ್ಷಗಳನ್ನು ಮತ್ತೆ ಸಾಲದೆಂದು ಪರರ ಸೊತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ. ಬಿತ್ತಿ ಬೆಳೆದು ಉಂಡೆನೆಂಬ ವ್ಯರ್ಥ ಚಿಂತೆ ಮಾಡದಿರಲೋ, ಸತ್ತು ಹೋದ ಮೇಲೆ ನಿನ್ನ ಅರ್ಥವ ದಾರಿಗೆ. ಹೌದಲ್ತಾನೆ. ಈಗ ಒಬ್ಬ ಇದ್ದ, ಇದೆಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಹೇಳಬೇಕಾಗಿಲ್ಲ. 10-8 ಲಕ್ಷಗಳು ಮತ್ತೆ ಸಾಲದೆಂದು ಪರರ ಸೊತ್ತಿಗೆ. ಒಬ್ಬ ಇದ್ದಂತೆ, ಒಬ್ಬ ಮಹಾ ಕಡಲೋಬಿ ಒಬ್ಬ ತಂದೆ ಇದ್ದ. ಅವರಿಗೆ 4-6 ಜನ ಮಕ್ಕಳು ಇದ್ರು.
ಅವ್ರು ಯಾವಾಗಲೂ ಮುತ್ತು ರತ್ನ ದುಡ್ಡು ಕಾಸು ಕುಡಿಕಿ ಮಕ್ಕಳಿಗೂ ಗೊತ್ತಿಲ್ಲದಂಗೆ ಮನೆ ಬಳಿಗೆ ನೆಲಮಾಳಿಗೆ ಮಾಡ್ಕೊಂಡ್ಬಿಟ್ಟಿದ್ದ. ನೆಲಮಾಳಿಗೆ ಮಾಡಿಕೊಂಡು ಅದರೊಳಗೆ ಇದನ್ನೆಲ್ಲ ಇಟ್ಟಿದ್ದ. ಎಲ್ಲ ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಮಲಗಿದ ಮೇಲೆ ರಾತ್ರಿಗೆ ಹೋಗೋದು, ದಿವಸನ ಏಳ್ಸೋ ದುಡ್ಡ ಎಷ್ಟಿದೆ, ಆಮೇಲೆ ಮುತ್ತು ರತ್ನಗಳನ್ನ ಮುಂದಿಟ್ಕೊಳೋದು, ನೋಡೋದು, ಆನಂದ ಪಡೋದು, ಆಹಾ ಎಷ್ಟೊಂದು ಸಂಪಾದನೆ ಮಾಡಿದ್ದೀನಿ, ಎಷ್ಟೊಂದು ದುಡ್ಡು ನನ್ನ ಕಂತೆ ಇದೆ ಅಂತ ಬಹಳ ರಾತ್ರಿ ಹೊತ್ತು ಸುಮಾರು ಅರ್ಧ ಹೊತ್ತು ಕಳೆಯವರೆಗೂ ಬೆಳಗಿನ ಜಾವ ಆಗೋವರೆಗೂ ಅದ್ರ ಮುಂದೆ ಕೂತ್ಕೊಂಡು ಆನಂದ ಪಡ್ತಾ ಇದ್ದಂತೆ. ಹೀಗೆ ಒಂದು ದಿವಸ ಆ ಮೋಹ ಜಾಸ್ತಿ ಆಯಿತು. ಬೆಳಕರಿಯವರೆಗೂ ಅವನು ಎಣಿಸ್ತಲೇ ಇದ್ದಾನೆ, ನೋಡ್ತಲೇ ಇದ್ದಾನೆ. ಕೊನೆಗೆ ಅವನಿಗೆ ಈಚೆ ಬರಲೇ ಇಲ್ಲ 3-4 ದಿವಸ. ಅಪ್ಪ ಎಲ್ಲೋದ ಅಂತ ಇವರೆಲ್ಲ ಯೋಚನೆ ಮಾಡ್ತಾರೆ. ಒಳಗಡೆ ಕೂತವನೆ. ಕೊನೆಗೆ ಮುತ್ತು ರತ್ನಗಳು ನೋಡ್ತಾ ಅವನಿಗೆ ಅಲ್ಲ ಅನ್ನ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಸೊರಗಿ ಅವನು ಜೀವ ಬಿಡ್ತಾನೆ. ಆಮೇಲೆ ಅವನು ಹುಡುಕಿ ತೆಗಿತು. ಅಂದರೆ ಇದು ಎಷ್ಟು ಚೆನ್ನಾಗಿರ್ತದೆ ಹೀಗೆ. ಆಮೇಲೆ ಬೆಳ್ಳಿ ಬಂಗಾರ ಇಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲುವ ಬೊಂಬೆಯಂತೆ ಆಡಿ ಹೋದೆಲೋ, ಹಳ್ಳ ಹರಿದ ಮೇಲೆ ನೀರ ಗುಳ್ಳಿ ಉರುಳಿ ಹೋದ ತೆರದೆ ಸುಳ್ಳು ರೂಪ ಸಂಸ್ಕೃತಿಯನ್ನು ನೋಡಿ ರಕ್ಕಟ. ಸಂಸ್ಕೃತಿ ಸಂಸಾರ. ಸತ್ಯ ನೆನೆಸಿಕೊಂಡು ಜನರ ತಥ್ಯ ವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡ್ಬರು. ನಿತ್ಯ ಷಡಕ್ಷರೀಯ ಲಿಂಗ ತತ್ವವಾಗಿ ಭಜಿಸು ನಿನಗೆ ಉತ್ತಮತ್ವ ಪದವಿ ದೊರಕಿ ಸುಖಿತ ಸಂತತಂ. ಇಂಥ ಕೈವಲ್ಯ ಪದಗಳು ಹಾಡ್ತಿದ್ದ ಹಾಗೇನೆ ಆ ಹಾಡುವವರ ಮನಸ್ಸಿನಲ್ಲಿಯೂ ಕೇಳುವವರ ಮನಸ್ಸಿನಲ್ಲಿಯೂ ಒಂದು ವಿಧವಾದ ಅಧ್ಯಾತ್ಮದ ಶಕ್ತಿಯ ತರಂಗಗಳು ಹುಟ್ಟುತ್ತವೆ. ಮನಸ್ಸು ಪ್ರಫುಲ್ಲವಾಗುತ್ತೆ, ಪ್ರಸಾದವಾಗುತ್ತೆ, ಆನಂದವಾಗುತ್ತೆ. ಮೋಕ್ಷ ಅಂದ್ರೆ ನೇರ ತಿಳ್ಕೊಬೇಡಿ. ಮೋಕ್ಷ ಅಂದ್ರೆ ವಿದೇಹ ಮೋಕ್ಷ ಅಲ್ಲ, ಎಲ್ಲ ಕೈಲಾಸಕ್ಕೆ ಹೋಗೋದು ನಾನು ಕಂಡೆ ಅಲ್ಲ. ನಿತ್ಯವೂ ಮೋಕ್ಷವೇ. ನಮ್ಮ ಶರಣ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಶರಣನು ಕೂಡ ನಿತ್ಯ ಮುಕ್ತನೇ, ನಿತ್ಯ ಮೋಕ್ಷವೇ. ಆನಂದವಾಗಿ ಆ ಷಟ್ಸ್ಥಳ ಲಿಂಗ ಪೂಜಾ ಮಾಡ್ತಾ ಕೊನೆಗೆ ಐಕ್ಯ ಸ್ಥಳದಲ್ಲಿ ಪೂಜೆ ಮಾಡ್ತಾನಲ್ಲ, ಆ ಪೂಜೆ ಮಾಡುವಾಗ ಆಗುವಂತಹ ಮನಸ್ಸಿನ ಪ್ರಸನ್ನತೆ, ಆನಂದ, ಮನಸ್ಸಿನಲ್ಲೇ ಇರೋದು ಮೋಕ್ಷ ನಿಲ್ಲಲ್ಲ. ಆ ಪ್ರಶಾಂತತೆ, ಸರ್ವ ವಿಕಾರಗಳು ಅಡಗುವುದು, ನಿಸ್ತರಂಗವಾದ ಸಮುದ್ರದಂತೆ ಪ್ರಶಾಂತವಾಗಿ ಮನಸ್ಸು ಯಾವಾಗ ಆಯಿತೋ ಆಗ ಆ ಮನಸ್ಸಿನಲ್ಲಿ ಒಂದು ವಿಧವಾದ ಆನಂದದ ಅನುಭೂತಿ ನಿನಗೆ ಗೊತ್ತಿಲ್ಲದ ಹಾಗೆ ಆಗುತ್ತೆ. ಅದು ನಿತ್ಯಾನಂದ, ಅದು ನಿತ್ಯ ಮುಕ್ತಿ. ಅಂತ ನಿತ್ಯ ಮುಕ್ತಿಯನ್ನ, ನಿತ್ಯ ಮೋಕ್ಷವನ್ನು ನಾವು ಪಡಿಬೇಕು ಅಂದರೆ ಇಂಥ ಏನು ಕೈವಲ್ಯ ಪದಗಳನ್ನು ಹಾಡ್ಕೋಬೇಕು, ಕೈವಲ್ಯ ಪದಗಳನ್ನು ಕೇಳಬೇಕು, ಅದರೊಳಗಾಗಿ ಕೂಡ ಭಜನೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಅಂತೇಳಿ ಇದನ್ನು ಭಜನಾ ಸಾಹಿತ್ಯ ಅಂತೇಳಿ ಕರೀತಾರೆ. ಹಾಗಾಗಿ ಇವತ್ತು ಕೈವಲ್ಯ ಸಾಹಿತ್ಯದ ಅತ್ಯಂತ ಸಂಕ್ಷಿಪ್ತವಾದ ಪರಿಚಯ ಮತ್ತು ನಿಜಗುಣರ ಒಂದು ಹಾಡಿನ ಅತ್ಯಂತ ಸ್ಥೂಲವಾದ ಪರಿಚಯವನ್ನು ಮಾತ್ರ ನಾನು ಇಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಹೀಗೆ ನನ್ನ 2 ಮಾತುಗಳನ್ನು ಶಿವಚರಣಗಳಲ್ಲಿ ಅರ್ಪಿಸುತ್ತಾ ಮಾತುಗಳನ್ನು ಶಿವಂ ಭೂಯ. ಇದು ಕೈವಲ್ಯ ಕಲ್ಪವಲ್ಲರಿ ಅಂತ ನಾವು ಒಂದು ಮಾಡಿದ್ದು, ತುಂಬ ಚೆನ್ನಾಗಿದೆ. ನಾನು ಶರಣ ಎಂ ಚಂದ್ರಪ್ಪನವರು ಸೇರಿಕೊಂಡು ಬೆಟ್ಟದಲ್ಲಿ ಮಠದಲ್ಲಿ ಕೈವಲ್ಯ ಕರದರ್ಪಣ ಅಂತ ಕೈವಲ್ಯ ಪದಗಳನ್ನೆಲ್ಲ ಸೇರಿಸಿ ಒಂದು ಮಾಡಿದ್ದು. ಈ ಪುಸ್ತಕ ಬೇಕಾದ್ರೆ ಅಲ್ಲಿ ಸಿಗುತ್ತೆ.